Hi dear students, how are you? Hope all are you okay? Stay at home and stay safe. In the previous class, we were discussed about the topic that is D and F block elements, and that the topic was what? The color of the complex ಕಲರ್ನ ಎಕ್ಸಿಬಿಟ್ ಮಾಡೋದು ಹೇಗೆ ಅಯಾನ್ಸ್ಗಳು ಎಕ್ಸಿಬಿಟ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, isn't it? ಜೊತೆಗೆ ಮ್ಯಾಗ್ನೆಟಿಸಮ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಬೋರ್ ಮ್ಯಾಗ್ನೆಟ್ ಅನ್ನೋ ಯೂನಿಟ್ ಜೊತೆಗೆ ಅದನ್ನು ಐಡೆಂಟಿಫೈ ಮಾಡ್ತೀವಿ ಅಂತ. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ಆಲ್ರೆಡಿ ಥಾಟ್ ಯು ದ್ಯಾಟ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ವಿ. ಮ್ಯಾಗ್ನೆಟಿಸಮ್ನ ಹೇಗೆ ಫೈಂಡ್ ಔಟ್ ಮಾಡೋದಂತ ಟ್ರಿಕ್ಸ್ ಹೇಳಿದ್ನಲ್ವಾ. ಸೊ ಆ ಟ್ರಿಕ್ಸ್ಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಎಲಿಮೆಂಟ್ಸನ್ನು ನೋಡಿದ ತಕ್ಷಣ ಅದರ ಆಕ್ಸಿಡೇಷನ್ ಸ್ಟೇಟ್ನ ನೋಡಿದ ತಕ್ಷಣ ಡೈರೆಕ್ಟಾಗಿ ಬೋರ್ ಮ್ಯಾಗ್ನೆಟನ್ ಇಷ್ಟೇ ಬರುತ್ತೆ ಅಂತ ಬರೀಬಹುದು. ಹೇಗೆ? ನಾವು ಲುಕ್ ಅಟ್ ಹಿಯರ್, ಐ ವಿಲ್ ರೈಟ್ ಹಿಯರ್ ಆನ್ ಬೋರ್ಡ್. ಲುಕ್ ಅಟ್ ಹಿಯರ್. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ನಾವು ಸಿಸ್ಟಮ್ ಅಂತ ಬರ್ಕೋಬೇಕು. ಸೊ ದಿಸ್ ಇಸ್ ವಾಟ್ ಸಿಸ್ಟಮ್. ಓಕೆ, then this is n nothing but what? Number of electrons. Then root of n into n plus 2, that is unit ಏನಾಗಿರುತ್ತೆ? ಬೋರ್ ಮ್ಯಾಗ್ನೆಟನ್ ಯೂನಿಟ್ ಆಗಿರುತ್ತೆ. ಬೋರ್ ಮ್ಯಾಗ್ನೆಟನ್. ಫಸ್ಟ್ ಒಂದು ಸಿಸ್ಟಮ್ ಅಂತ ಬಂದಾಗ ನಾವೇನು ಮಾಡಬೇಕು? D1 ಸಿಸ್ಟಮ್, D2 ಸಿಸ್ಟಮ್, D3 ಸಿಸ್ಟಮ್ ಆ್ಯಂಡ್ ದೆನ್ D4 ಸಿಸ್ಟಮ್ ಆ್ಯಂಡ್ D5 ಸಿಸ್ಟಮ್. ಈ ಥರ ಸಿಸ್ಟಮ್ನ ಬರ್ಕೋಬೇಕು. ಅರ್ಥ ಆಗ್ತಿದೆ? ಸೊ ನೆಕ್ಸ್ಟ್ D5 ಸಿಸ್ಟಮ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಈ ಪ್ಲೇಸಲ್ಲಿ D6, D7 ಆ್ಯಂಡ್ D8 ಆ್ಯಂಡ್ D9 ಸಿಸ್ಟಮ್ನ ಬರ್ಕೋಬೇಕು. ಹಿಯರ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಏನ್ ನಥಿಂಗ್ ಬಟ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು ಬರ್ಕೋತೀರಾ? 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, 2 unpaired electrons, 3 unpaired electrons and then 4 unpaired electrons. Now look at here, 4 unpaired electrons and here 5 unpaired electrons. ನೋಡಿ ಫಸ್ಟ್ ಏನು ಮಾಡಬೇಕು? ಫಸ್ಟ್ ಸಿಸ್ಟಮ್ ಬರ್ಕೋಬೇಕು. D1 ಕಾನ್ಫಿಗರೇಷನ್ ಅಂದರೆ ಸ್ಕ್ಯಾಂಡಿಯಮ್ ಅಂತ ಬರೋದು. ಸ್ಕ್ಯಾಂಡಿಯಮ್ D1 ಕಾನ್ಫಿಗರೇಷನ್, ಟೈಟಾನಿಯಂ, ವೆನೇಡಿಯಂ. ಆ್ಯಕ್ಚುಲಿ ಇದು ಕ್ರೋಮಿಯಂ ಬರಬೇಕು, D4 ಬರಬೇಕಾದ್ರೆ ಆ್ಯಕ್ಚುಲಿ ಏನಾಗುತ್ತೆ? ಅದು D5 ಸಿಸ್ಟಮ್ ಬರುತ್ತೆ. ಆ್ಯಂಡ್ ದೆನ್ ಮ್ಯಾಂಗನೀಸ್ D5 ಸಿಸ್ಟಮ್ ಇರುತ್ತೆ. D6 ಯಾವ ಇರುತ್ತೆ? ನೆಕ್ಸ್ಟ್ ಎಲಿಮೆಂಟ್. ಇದೇ ಥರ ಪ್ರತಿಯೊಂದು ಎಲಿಮೆಂಟ್ಸ್ಗಳನ್ನು ಫಸ್ಟ್ ಏನು ಮಾಡ್ಕೋಬೇಕು? ಬರ್ಕೋಬೇಕು. ದೆನ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ D1 ಆ್ಯಂಡ್ D9 ಕಾನ್ಫಿಗರೇಷನ್ ಯಾವಾಗಲೂ ಏನಾಗಿರುತ್ತೆ? 1 ಇರುತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. D2 ಆ್ಯಂಡ್ D8 ಕಾನ್ಫಿಗರೇಷನ್ ಬಂದಾಗ 2 ಇರುತ್ತೆ. D3 ಆ್ಯಂಡ್ D7 ಇದ್ದಾಗ 3 ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. D4, D6 ಅಂದಾಗ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. D5 ಆ್ಯಂಡ್ D5 ನಥಿಂಗ್ ಬಟ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಿರುತ್ತೆ? ಇಲ್ಲಿ 5 ಇರುತ್ತೆ. ಸೊ ಹಾಗಾದರೆ D3, D7 ಒಂದು ಎಕ್ಸಾಂಪಲ್ ತೊಗೊಂಡೆ. D3 ಬರೋದು ಯಾವುದು? ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೇಡಿಯಂ. ಸೊ ವೆನೇಡಿಯಂ ಆಟಮಿಕ್ ನಂಬರ್ ಆಫ್ ವೆನೇಡಿಯಂ ಇಸ್ ವಾಟ್? ದಟ್ ಈಸ್ 23. ಅಟೋಮೋಸ್ಟ್ ಕಾನ್ಫಿಗರೇಷನ್ ಏನಾಗಿರುತ್ತೆ? ಆರ್ಗಾನ್. ದೆನ್ 3D ಏನು ಬರ್ದಿರ್ತೀರ ಈಗ? 3D 3 ಆ್ಯಂಡ್ ದೆನ್ 4s2, isn't it? ಸೊ 18 plus 2 20, 20 plus 3 ಏನಾಗಿರುತ್ತೆ? 23 ಆಗಿರುತ್ತೆ. ನಾವು ಇಫ್ ಇನ್ ಕೇಸ್ D2 ಅಂದರೆ ಅವರು ವೆನೇಡಿಯಂ 2+ ಅಯಾನ್ ಅಂತ ಕೊಟ್ಟರೆ ನಾವು ಈ 2 ಎಲೆಕ್ಟ್ರಾನ್ಸ್ನ ತೆಗಿಬೇಕು. ಸೊ ನಾವು ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹಿಯರ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, isn't it? 1 2 3. ಸೊ ಆ್ಯಕ್ಚುಲಿ D ಇರೋದ್ರಿಂದ ಎಷ್ಟು ಬಾಕ್ಸ್ ಯೂಸ್ ಮಾಡಿರ್ತೀರ ನೀವು? 5 ಬಾಕ್ಸ್ ಯೂಸ್ ಮಾಡ್ತೀರಾ. ಅದರಲ್ಲಿ 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 3 ಎಲೆಕ್ಟ್ರಾನ್. ಹಾಗಾದ್ರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ V2+, ನಥಿಂಗ್ ಬಟ್ ವೆನೇಡಿಯಂ 2 ಅಯಾನ್ನಲ್ಲಿ ಎಷ್ಟಿದೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್? ಓನ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಸ್ ಹಿಯರ್. ಅರ್ಥ ಆಗ್ತಿದೆ ಅಲ್ವಾ? ದಟ್ಸ್ ವೈ ಓನ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಲುಕ್ ಅಟ್ ಹಿಯರ್. D3 ಕಾನ್ಫಿಗರೇಷನ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 3 ಇದೆ. ಇದು ಶಾರ್ಟ್ ಟ್ರಿಕ್ಸ್, ನೆನ್ಪಿಟ್ಕೊಳ್ಳಿಕ್ಕೆ. D7 ಅಂತ ಬರುತ್ತೆ. D7 ಯಾವ ಎಲಿಮೆಂಟ್ ಬರುತ್ತೆ? ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನೇಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್. ಮ್ಯಾಂಗನೀಸ್ ಅಂದರೆ D5 ಕಾನ್ಫಿಗರೇಷನ್ ಆಗುತ್ತೆ. ಮ್ಯಾಂಗನೀಸ್ ಆದಮೇಲೆ ಯಾವ್ದು ಬರುತ್ತೆ? ಸ್ಕ್ಯಾಂಡಿ ತಿಂದು ವಾರಕ್ಕೊಮ್ಮೆ ಕ್ರಂಚ್ ಮನೆಗೆ ತಂದುಕೊಟ್ಟು ಏನಂದು ಫೀವರ್ ಆಗಲಿ ಕೋಲ್ಡ್ ಆಗಲಿ, ದಟ್ ಈಸ್ ಕೋಲ್ಡ್, ದಟ್ ಈಸ್ ಕೋಬಾಲ್ಟ್. ಕೋಬಾಲ್ಟ್ ಆಟಮಿಕ್ ನಂಬರ್ ಎಷ್ಟು? 20 ಎಷ್ಟಿದೆ? 27. ನಿಕ್ಕಲ್ ಎಷ್ಟಾಗಿರುತ್ತೆ? 28. ಕಾಪರ್ ಎಷ್ಟಾಗಿರುತ್ತೆ? 29. ಕೋಬಾಲ್ಟ್ 27 ನಥಿಂಗ್ ಬಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್. ಆ್ಯಂಡ್ ದೆನ್ 3D ಏನಿದೆ ಇಲ್ಲಿ? 7 ಆ್ಯಸ್ ಇಟ್ ಈಸ್ 7 ಬರೀತೀರಾ. ಆ್ಯಂಡ್ 4s2, isn't it? 7 plus 2 9 ಆಗುತ್ತೆ. 9 plus 18 ಏನಾಗುತ್ತೆ? 27. 18 plus 2 20, 20 plus 7 27. Now if they give CO2+, ಕೋಬಾಲ್ಟ್ 2 ಅಯಾನ್ನ ಮ್ಯಾಗ್ನೆಟಿಕ್ ಇದನ್ನು ಫೈಂಡ್ ಔಟ್ ಮಾಡಿ ಅಂದರೆ ಏನು ಮಾಡಬೇಕು? ಮ್ಯಾಗ್ನೆಟಿಕ್ ಮೂಮೆಂಟ್ ಚೆಕ್ ಮಾಡಿ ಅಂದರೆ ವೆರಿ ಸಿಂಪಲ್. ಇಲ್ಲಿ 2 ಎಲೆಕ್ಟ್ರಾನ್ಸ್ ಹೋಗುತ್ತೆ. 2 ಎಲೆಕ್ಟ್ರಾನ್ಸ್ ಹೋದರೆ 7 ಆಯಿತು. 7ಅನ್ನು ನೀವು ಏನು ಮಾಡಬೇಕು? 5D ಆರ್ಬಿಟಲ್ಸ್ಗಳಿಗೆ ಏನು ಮಾಡಬೇಕು? ಡಿಸ್ಟ್ರಿಬ್ಯೂಟ್ ಮಾಡಬೇಕು. 7 ಎಲೆಕ್ಟ್ರಾನ್ಸ್ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ಆಸ್ 1 2 3 4 5, ಕ್ಲಿಯರ್? 6 ಆ್ಯಂಡ್ ದೆನ್ 7. ರಿಮೈನಿಂಗ್ ಎಷ್ಟಿದೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್? 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ದಟ್ ಈಸ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್.
ಅರ್ಥ ಆಗ್ತಿದೆ? ಸೊ ದಿಸ್ ಇಸ್ ವಾಟ್ ಟ್ರಿಕ್ಸ್, ನಿಮಗೆ ಈಸಿಯಾಗಿ ನೆನಪಿಟ್ಕೊಡ್ಲಿಕ್ಕೆ ಹೇಳ್ಕೊಟ್ಟಿರುವಂಥ ಟ್ರಿಕ್ಸ್. ಇದನ್ನು ನೀಟಾಗಿ ಯೂಸ್ ಮಾಡ್ಕೋಬೇಕು. ನಾವು ಲುಕ್ ಹಿಯರ್, D1 and D9 ಆದರೆ ಏನಾಗಿರುತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಲ್ವೇಸ್ 1. D2 D8 ಆದರೆ 2 ಇರುತ್ತೆ, D3 D7 ಆದರೆ 3 ಇರುತ್ತೆ, D4 and D6 ಆದರೆ 4 ಇರುತ್ತೆ, D5 ಇದ್ರೆ 5 ಇರುತ್ತೆ. ರಿಮೆಂಬರ್ ಒನ್ ಥಿಂಗ್, ದಿಸ್ ಆರ್ ವಾಟ್ ಸಿಸ್ಟಮ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಎಷ್ಟು ಉಳಿಯುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿರೋದಷ್ಟೇ. ಅರ್ಥ ಆಗ್ತಿದೆ? ಸೊ ಎಲಿಮೆಂಟ್ಸ್ಗಳನ್ನು ಎಕ್ಸಾಂಪಲ್ ಮಾಡಿ ಫೈಂಡ್ ಔಟ್ ಮಾಡ್ಕೋಬಹುದು. ಇಫ್ ಇನ್ ಕೇಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 1, ನಥಿಂಗ್ ಬಟ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬಂದರೆ ಇಲ್ಲೇನಾಗಿರುತ್ತೆ, 1 ತೋರಿಸ್ತೀನಿ, ನಾನು ಬರ್ದು ತೋರಿಸ್ತೀನಿ ನೋಡಿ. 1 into root of 1 into 1 plus 2, ದಟ್ ಈಸ್ 1 plus 3 ಏನಾಗುತ್ತೆ, ಸಾರಿ 1 plus 2 ಏನಾಗುತ್ತೆ 3. 3 into 1 ಅಂದರೆ 3, ದಟ್ ಈಸ್ ರೂಟ್ 3. ರೂಟ್ 3 ಅಂತ ಅಂದರೆ ದಟ್ ಈಸ್ 1.73 ಬೋರ್ ಮ್ಯಾಗ್ನೆಟಾನ್. ಏನಾಗಿರುತ್ತೆ 1.73 ಬೋರ್ ಮ್ಯಾಗ್ನೆಟಾನ್. ದಟ್ ಈಸ್ ದ ರೈಟ್ ಆನ್ಸರ್ಸ್. ಹಾಗಾದರೆ D1 and D9 ಕಾನ್ಫಿಗರೇಷನ್ ಬಂದಾಗ ಯಾವುದಾದ್ರು ಎಲಿಮೆಂಟ್ ಬಂದರೆ ಅಲ್ಲಿ ಆನ್ಸರ್ ಎಷ್ಟು ಬಂದಿರುತ್ತೆ, 1.73 ಬೋರ್ ಮ್ಯಾಗ್ನೆಟಾನ್. ಆ್ಯಕ್ಚುಲಿ ಬೋರ್ ಮ್ಯಾಗ್ನೆಟಾನ್ ಮೇಲ್ಗಡೆನೇ ಕೊಟ್ಟಿದೆ. ಏನೋ ಸಿಂಪಲ್ D2 D8 ಅಂದಾಗ ಇಲ್ಲಿ 1 ಇದ್ರೆ ನೆಕ್ಸ್ಟ್ ಏನು ಬರುತ್ತೆ 2, ಇಲ್ಲೇನಿದೆ 3, ದೆನ್ ಇಲ್ಲೇನಿದೆ 4 ಆ್ಯಂಡ್ ಹಿಯರ್ ಇಸ್ ವಾಟ್ 5. ಕ್ಲಿಯರ್? ಸೊ ಅಲ್ಲಿಗೆ 5 ಆಯಿತು. ಅರ್ಥ ಆಗ್ತಿದೆ ಅಲ್ವಾ? ಕ್ಲಿಯರಾಗಿ ಗೊತ್ತಾಗ್ತಿದೆ? ಸೊ ದಟ್ ಈಸ್ 1.7. 1.7 ಆದಮೇಲೆ ಇಲ್ಲೇನು ಬರುತ್ತೆ 8. 1.7 ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಏನಾಗಿರುತ್ತೆ 8 ಆ್ಯಂಡ್ ದೆನ್ ಹಿಯರ್ ಆಲ್ಸೋ 8 ಆದಮೇಲೆ ಬರುವಂಥದ್ದು 9. ಅಂದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಶಾರ್ಟ್ಕಟ್ಟಲ್ಲಿ ನಾನು ನೆನ್ಪಿಟ್ಕೊಳ್ಳಿಕ್ಕೆ ಹೇಳ್ತಿರೋದು. D2 D8 ಕಾನ್ಫಿಗರೇಷನ್ ಆದರೆ ಡೈರೆಕ್ಟಾಗಿ ಆನ್ಸರ್ ಎಷ್ಟು ಸಿಗುತ್ತೆ ನಿಮಗೆ, 2.8 ಸಮಥಿಂಗ್ ಬೋರ್ ಮ್ಯಾಗ್ನೆಟನ್ ಸಿಗುತ್ತೆ. D3 D7 ಆದರೆ ಬೇಕಿದ್ರೆ ಚೆಕ್ ಮಾಡಿ ನೋಡಿ. D3 ಅಥವಾ D7 ತೊಗೊಂಡ್ರೆ 7 ಅಂತ ಅಂದರೆ ಎಷ್ಟು ಬರುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ 3 ಇರುತ್ತೆ. ಸೊ ದಟ್ ಈಸ್ 3 into root of 3 into 1 plus 3 plus 2. 3 plus 2 ಅಂದರೆ ಎಷ್ಟಾಗುತ್ತೆ 5. 5 3 is 15. root 15 nothing but the right answer is 3.8. The right answer is what? 3.8 Bohr magneton. 3.8 Bohr magnet. Something next digit ಬರುತ್ತೆ, ಡಿಜಿಟ್ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ದಟ್ ಇಸ್ ವಾಟ್. ಸೊ ಹಿಯರ್ 9 1 ಆಗುತ್ತೆ, 5.91 ಅಂತ ಬರ್ಕೋಬಹುದು. ಅರ್ಥ ಆಗ್ತಿದೆ? ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ನಿಯರೆಸ್ಟ್ ಆನ್ಸರ್ಸ್ಗಳು ಗೊತ್ತಾಗ್ತಾ ಹೋಗೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದನ್ನು ಒಂದ್ಸಲ ನೋಟ್ ಡೌನ್ ಮಾಡ್ಕೊಳ್ಳಿ ನೀಟಾಗಿ. ಆಯ್ತಾ? ಸೊ ನಾವು ಲುಕ್ ಅಟ್ ಹಿಯರ್. ಸೊ 2.8 2 ನೆಕ್ಸ್ಟ್ 7 ಆ್ಯಂಡ್ ದೆನ್ 9. ಕ್ಲಿಯರ್? ಸೊ ಬೋರ್ ಮ್ಯಾಗ್ನೆಟನ್ ಈ ಪಾಯಿಂಟ್ಸ್ಗಳನ್ನು ನೋಡಿ. ಈಗ ಸಿಸ್ಟಮ್, ಈಗ ಸ್ಕ್ಯಾಂಡಿಯಮ್ 2+ ಅಂತ ಕೊಟ್ಟರು. ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿಯಮ್ 2+, ಅಟಾಮಿಕ್ ನಂಬರ್ ಇಸ್ 21. ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗನ್ ಬರೀತೀರಾ, ದೆನ್ 3D1 4s2 ಬರೀತೀರಾ. ಕರೆಕ್ಟ್ ಅಲ್ವಾ? 3D1 4s2. ಈ 2 ಎಲೆಕ್ಟ್ರಾನ್ಸ್ ಇಲ್ಲಿಂದ ಹೋಯ್ತು ಅಂದರೆ ಉಳಿದಿದ್ದೆಷ್ಟು ಎಲೆಕ್ಟ್ರಾನ್? ಓನ್ಲಿ 1 ಎಲೆಕ್ಟ್ರಾನ್ ಇನ್ ಸ್ಕ್ಯಾಂಡಿಯಮ್ 2+. ಸೊ ವೇಕೆಂಟ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಐ ಮೀನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? D1 ಕಾನ್ಫಿಗರೇಷನ್, D1 ಸಿಸ್ಟಮಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು? 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಆಟೋಮೆಟಿಕ್ ಆಗಿ ಮ್ಯಾಗ್ನೆಟಿಕ್ ಏನಾಗಿರುತ್ತೆ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ದಟ್ ಈಸ್ 1.73 ಬೋರ್ ಮ್ಯಾಗ್ನೆಟನ್ ಅಂತ ಬರೀಬಹುದು. ಸೊ ದಿಸ್ ಇಸ್ ವಾಟ್ ಶಾರ್ಟ್ ಟ್ರಿಕ್ ಬೋರ್ಡ್. ಈ ಬೋರ್ಡನ್ನು ನೀಟಾಗಿ ನೆನ್ಪಿಟ್ಕೋಬೇಕು. ಅರ್ಥ ಆಗ್ತಿದೆ? ಸೊ ಈ ಸಿಸ್ಟಮ್ನ ಬರ್ಕೋಬೇಕು ಒಂದು ಕಡೆ. ಇಲ್ಲ ನೀವು ಕಂಟಿನ್ಯೂಸ್ ಬರೀತೀರ ಅಂತ ಅಂದರೆ D1 D2 D3 D4 D5 ಬರ್ಕೋಬೇಕು. D6 ಇಲ್ಲಿ ಬರ್ಕೊಳ್ಳಿ, ಹೀಗೆ ಬರ್ಕೊಳ್ಳಿ. ಇಲ್ಲ ಈ ಥರ ಬೆಸ್ಟ್ ಮೆಥಡ್ ಇದೆ ಅಂತಂದರೆ ಈ ಥರನೇ ಫಾಲೋ ಮಾಡ್ತಾ ಹೋಗಿ. ಅರ್ಥ ಆಗ್ತಿದೆ ಅಲ್ವಾ? ದಿಸ್ ಇಸ್ ವಾಟ್ ಅಬೌಟ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಐ ಮೀನ್ ಬೋರ್ ಮ್ಯಾಗ್ನೆಟನ್ನು ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಫೈಂಡ್ ಔಟ್ ಮಾಡುವಂಥ ಟ್ರಿಕ್ಸ್ ಇದು. ಅರ್ಥ ಆಗ್ತಿದೆ? ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತುಂಬ ಯೂಸ್ ಆಗುತ್ತೆ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬೋದು. D1 ಆ್ಯಂಡ್ D9 ಕಾನ್ಫಿಗರೇಷನ್, D2 ಆ್ಯಂಡ್ D8 ಆಗಿರುತ್ತೆ, D3 D7 ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಆ್ಯಂಡ್ D4 D6 ಆಗಿರುತ್ತೆ. D5 ಏನಿರುತ್ತೆ ಆ್ಯಸ್ ಇಟ್ ಈಸ್ D5 ಆಗಿ ಉಳ್ಕೊಂಡಿರುತ್ತೆ. ಸೊ ಇಲ್ಲಿ D5 ಯಾವುದೇ ರೀತಿ ಇರುತ್ತೆ, D4 D6 ಇರುತ್ತೆ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಬಂದಾಗ 1 ಆ್ಯಂಡ್ 9 ಸಿಸ್ಟಮಿಗೆ 1 ಆಗಿರುತ್ತೆ, 2 ಆ್ಯಂಡ್ 8 ಸಿಸ್ಟಮಿಗೆ 2 ಆಗಿರುತ್ತೆ, 3 ಆ್ಯಂಡ್ 7ಗೆ 3 ಆಗಿರುತ್ತೆ, 4 ಆ್ಯಂಡ್ 6ಗೆ 4 ಆಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್ ಒನ್ ಥಿಂಗ್. ಸೊ ಆಡ್ ನಂಬರಿಗೆ ಆಡ್ ನಂಬರ್ ಆಫ್
ಎಲೆಕ್ಟ್ರಾನ್ಸ್ ಇರುತ್ತೆ. ಈವನ್ ನಂಬರಿಗೆ 2 8, ಈವನ್ ನಂಬರಿಗೆ ಈವನ್ ಇರುತ್ತೆ. 3 7 ಆಡ್, 3 ಆಡ್ ಇರುತ್ತೆ. 4 1 6 ಇದೆ, ಅದಕ್ಕೆ ಈವನ್ ನಂಬರ್. 5 ಅನ್ನೋದು ಆಡ್, ದಟ್ಸ್ 5 ಅನ್ನೋದು ಆಡ್ ಆಗಿದೆ. ಇದಿನ್ನು ಟ್ರಿಕ್ಸ್ ಸಿಂಪಲ್ ಆಗಿ ವರ್ಕೌಟ್ ಮಾಡಲಿಕ್ಕೆ ಇದನ್ನು ಒಂದು 2 ನಿಮಿಷದಿಂದ 5 ನಿಮಿಷ ನೀವು ಮನೇಲಿ ಕೂತ್ಕೊಂಡು ಕಂಪ್ಲೀಟಾಗಿ ವರ್ಕ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಥವಾ ನಿಮಗೆ ಆ್ಯನ್ಯುವಲ್ ಬೋರ್ಡಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯನ್ಯುವಲ್ ಬೋರ್ಡಲ್ಲಿ ಈ ಥರ ಬರೀಬಾರ್ದು. ಕಂಪ್ಲೀಟ್ ನಾನು ನಿನ್ನೆ ತೋರಿಸಿದ್ದೀನಿ ಹೇಗೆ ಬರೀಬೇಕು ಅನ್ನೋದೆಲ್ಲ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಅಂದರೆ ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಆ ಮೆಥಡಲ್ಲೇ ಬರೀಬೇಕು. 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಲೆಟ್ಸ್ ಮೂವ್ ಆನ್ ದ ಕಲರ್ ಕಾಂಪ್ಲೆಕ್ಸ್. ಕಲರ್ ಕಾಂಪ್ಲೆಕ್ಸ್ ಬಗ್ಗೆ ನಿಮಗೆ ಹೇಳಿದ್ದೆ, ಡಿ ಡಿ ಟ್ರಾನ್ಸಿಷನ್ ನಡೀತಾ. ಐ ಮೀನ್ ಎಲೆಕ್ಟ್ರಾನ್ಸ್ಗಳು ಸ್ಪ್ಲಿಟ್ ಆಗಿ ಡಿಜನರಸಿ ಆರ್ಬಿಟಲ್ಸ್ಗಳು ಲಿಗ್ಯಾಂಡ್ ಅಪ್ರೋಚ್ ಆದ ತಕ್ಷಣ ಇಟ್ ಸ್ಪ್ಲಿಟ್ಸ್ ಇಂಟು 2 ಫಾರ್ಮ್, ದಟ್ ಇಸ್ T2G ಫಾರ್ಮ್ ಅಂಡ್ ದೆನ್ EG ಫಾರ್ಮ್, isn't it? ಸೊ T2G ಫಾರ್ಮ್ ಕಂಟೈನ್ಸ್ 3 ಆರ್ಬಿಟಲ್ಸ್, ಐ ಮೀನ್ 3 ಸಬ್ ಯೂನಿಟ್ಸ್ಗಳಿರುತ್ತೆ. ಆ್ಯಂಡ್ ಇನ್ EG ಫಾರ್ಮ್ 2, ದಟ್ ಈಸ್ T2G ಫಾರ್ಮಲ್ಲಿ ಬರುವಂಥದ್ದು 3 ಅಂದರೆ DXY, DYZ, DZX. ಆ್ಯಂಡ್ EG ಫಾರ್ಮಲ್ಲಿ ಬರೋದು DX² - Y² ಆ್ಯಂಡ್ DZ². ಅದು ಹೇಗೆ ಸ್ಪ್ಲಿಟ್ ಆಗುತ್ತೆ? ಸೊ ನಾವು ಲುಕ್ ಅಟ್ ಹಿಯರ್. ಸೊ ಸ್ಪ್ಲಿಟಿಂಗ್ ಆಫ್ ದಿ ಡಿಜನರಸಿ ಡಿ ಆರ್ಬಿಟಲ್ಸ್ ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ರಾಕೇಶ್ ಸರ್ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನು ವಿಲ್ ಎಕ್ಸ್ಪ್ಲೈನ್ ಅಬೌಟ್ ದ ಕಾನ್ಸೆಪ್ಟ್ ಫರ್ದರ್. ಸೊ ನಾವು ಲುಕ್ ಅಟ್ ಹಿಯರ್. DD transition, first degeneracy d orbitals. Degeneracy d orbitals. These are what? 5. Degeneracy nothing but same energy ಅಂತ ಅರ್ಥ. Degeneracy d orbitals ಇದ್ದಿದ್ದು ಲಿಗ್ಯಾಂಡ್ಗಳ ಜೊತೆಗೆ ಅಪ್ರೋಚ್ ಆದಾಗ, degeneracy d orbitals ಲಿಗ್ಯಾಂಡ್ಸ್ಗಳ ಜೊತೆಗೆ ಅಪ್ರೋಚ್ ಆಗುತ್ತೆ. ಸೊ ಲಿಗ್ಯಾಂಡ್ ಅಪ್ರೋಚ್ ಆದಾಗ this degeneracy d orbital splits into 2 sets. One set, it splits into 2 sets. ಸೊ ಮೇ ಬಿ ನಾನು ಹೇಗೆ ಬರಿತೀನಿ ಅಂದರೆ ಅದನ್ನು ಈ ಥರ ಬಾಕ್ಸ್ ಬರಿತೀನಿ. ಸೊ ಇಟ್ ಸ್ಪ್ಲಿಟ್ಸ್ ಇಂಟು 2 sets. Okay, so this is what 3 sets. This is T2G and this is EG. So on system, so ಇಲ್ಲಿ DXY, this is what DXY, DYZ and this is DZX and this is DX² - Y² and this is DZ². ಅರ್ಥ ಆಗ್ತಿದಲ್ವಾ? ನಾವು ಲುಕ್ ಅಟ್ ಹಿಯರ್. ಡಿಜನರಸಿ ಡಿ ಆರ್ಬಿಟಲ್ ಸ್ಪ್ಲಿಟ್ಸ್ ಇಂಟು 2 ಫಾರ್ಮ್. ಅದರಲ್ಲಿ ಮತ್ತೆ ಸಪ್ರೇಟಾಗಿ ಎನರ್ಜಿ ಚೇಂಜಸ್ ಆಗ್ತಿರುತ್ತೆ. ದೀಸ್ 3 have the same energy and these 2 have the same energy. So energy difference ಏನಾಗ್ತಿರುತ್ತೆ, ಅಲ್ಲಿ ವೇರಿಯೇಷನ್ ಆಗ್ತಿರುತ್ತೆ. ಅದನ್ನು ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಕಲ್ತಿದ್ದೀರಾ. ನಾವು ಲುಕ್ ಅಟ್ ಹಿಯರ್. DXY and DYZ, DZX. If an electrons enters to the ground state here, ಲೋ ಫಾರ್ಮಲ್ಲಿ ಏನಾದರೂ ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಹೀಗಿದೆ, ಈ ಥರ ಇದೆ ಎಲೆಕ್ಟ್ರಾನ್ಸ್. ಅಥವಾ ಸಿಂಗಲ್ ಫಾರ್ಮಲ್ಲಿ ಎಲೆಕ್ಟ್ರಾನ್ಸ್, ಈ ಥರ ಸಿಂಗಲ್ ಫಾರ್ಮಲ್ಲಿ ಎಲೆಕ್ಟ್ರಾನ್ಸ್ಗಳು ಇದೆ. ಇಲ್ಲಿ ಬಂದು ಎಲೆಕ್ಟ್ರಾನ್ಸ್ D1 ಕಾನ್ಫಿಗರೇಷನ್ ಅಂತ ಅಂದ್ಕೊಳ್ಳಿ. This electrons absorbs the some energy nothing but light energy ಆಗಿರ್ಬೋದು. ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡಿದ ತಕ್ಷಣ ಇಟ್ ಎಕ್ಸೈಟೆಡ್ ಆ್ಯಂಡ್ ಶಿಫ್ಟೆಡ್ ದ ಅಪ್ಪರ್ವರ್ಡ್ಸ್, ಮೇಲ್ಗಡೆ ಆರ್ಬಿಟಲ್ಗೆ ಹೋಗಿ ಕೂತ್ಕೊಳ್ಳೋದು. ಸೊ DXY ಆರ್ಬಿಟಲಿಂದ DX² Y² ಆರ್ಬಿಟಲ್, DX² - Y² ಆರ್ಬಿಟಲ್ಗೆ ಹೋಗಿ ಕೂತ್ಕೊಳ್ಳೋದು. ಸೊ ಈ ಥರ ಡಿ ಆರ್ಬಿಟಲಿಂದ ಡಿ ಆರ್ಬಿಟಲ್ಗೆ ಜಂಪ್ ಆಗೋದನ್ನೇ ನಾವೇನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ DD transition. DD transition, the electron which is shifted from d orbitals of DXY to DX² - Y². ಇದನ್ನು DD ಟ್ರಾನ್ಸಿಷನ್ ಅಂತ ಕರಿತೀವಿ. ಈ ಥರ DD ಟ್ರಾನ್ಸಿಷನ್ ಎಕ್ಸಿಬಿಟ್ ಮಾಡಬೇಕು ಅಂತಂದರೆ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಮಾತ್ರ ಕಲರ್ ಅನ್ನೋದು ಕಾಣುತ್ತೆ. ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಎನರ್ಜಿ ಹೋಗುತ್ತೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ರಿ ಕಲರ್ ಏನಾಗಿರುತ್ತೆ, ಕಾಂಪ್ಲಿಮೆಂಟ್ರಿ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಕಾಪರ್ ಸಲ್ಫೇಟ್ ಅರ್ಥ ಆಗ್ತಿದೆ. ಕಾಪರ್ ಸಲ್ಫೇಟ್ ಇಟ್ ಎಕ್ಸಿಬಿಟ್ಸ್ ಬ್ಲೂ ಕಲರ್. ಕಾಪರ್ ಅನ್ನೋದು ಅದರಲ್ಲಿ ಏನಾಗಿರುತ್ತೆ, ಎನರ್ಜಿನ ಅಬ್ಸರ್ವ್ ಮಾಡಿದ ತಕ್ಷಣ ಇಟ್ ಗಿವ್ಸ್ ಬ್ಲೂ ಕಲರ್. ದಟ್ ಇಸ್ ದ ಕಾಂಪ್ಲಿಮೆಂಟ್ರಿ ಆಫ್ ವಾಟ್, ರೆಡ್ ಕಲರ್ನ ಕಾಂಪ್ಲಿಮೆಂಟ್ರಿ ಕಲರ್ ಆಗಿ ಯಾವುದಾಗಿರುತ್ತೆ, ಬ್ಲೂ ಆಗಿರುತ್ತೆ. ನೋಡಿ, ಕಲರ್ಸ್ಗಳಲ್ಲಿ ಪ್ರೈಮರಿ ಕಲರ್ಸ್, ಸೆಕೆಂಡರಿ ಕಲರ್ಸ್ ಅಂತ ಎಲ್ಲ ಇರುತ್ತೆ. ಸೊ ಇಲ್ಲಿ ಬ್ಲೂ ಇದ್ದಿದ್ದು ಕಾಂಪ್ಲಿಮೆಂಟ್ರಿ ಆದ್ರದ್ದಾಗಿರುತ್ತೆ, ರೆಡ್ ಕಲರಿಂದ ಆಗಿರುತ್ತೆ. ದಟ್ ಇಸ್ ವಾಟ್ ಕಲರ್ ಕಾಂಪ್ಲೆಕ್ಸ್. ಕಲರ್ ಕಾಂಪ್ಲೆಕ್ಸ್ ಎಕ್ಸಿಬಿಟ್ ಆಗಬೇಕು. ಕಾಂಪ್ಲೆಕ್ಸ್ ಅಥವಾ ಈ ಮೆಟಲ್ಗಳು ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳೆಲ್ಲ ನೋಡಿದಿರಲ್ವಾ. ಸೊ ಯಾಕೆ ಕಲರ್ಸ್ನ ಎಕ್ಸಿಬಿಟ್ ಮಾಡುತ್ತಂದ್ರೆ ಬಿಕಾಸ್ ಆಫ್ ದ ರೀಸನ್ ಪ್ರೆಸೆನ್ಸ್ ಆಫ್ ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅರ್ಥ ಆಗ್ತಿದೆ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂದ ತಕ್ಷಣ ಅವುಗಳಲ್ಲಿ ಈ ಥರ DD ಟ್ರಾನ್ಸಿಷನ್ ಪ್ರೋಸೆಸ್ ನಡೀತಾ ಹೋಗುತ್ತೆ. DD ಟ್ರಾನ್ಸಿಷನ್ ಪ್ರೋಸೆಸ್ ನಡೀತಿದೆ ಅಂತ ಅಂದರೆ ಇಟ್ ಮೀನ್ಸ್ ವಾಟ್, ಇಟ್ ಗಿವ್ಸ್ ಕಲರ್. ಅರ್ಥ ಆಗ್ತಿದೆ. ದಟ್ ಈಸ್ ಅಬೌಟ್ ವಾಟ್ ಕಲರ್ ಆಫ್ ದಿ
ಕಾಂಪ್ಲೆಕ್ಸ್. ಕಲರ್ ಆಫ್ ದಿ ಕಾಂಪ್ಲೆಕ್ಸ್ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ, ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಹಾಗಾದರೆ ಬರುವಂಥ ಪ್ರಾಪರ್ಟಿ ಏನಾಗಿರುತ್ತೆ, ದಟ್ ಈಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆ್ಯಂಡ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಹೌ ದೀಸ್ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ನಿಮಗೆ ಗೊತ್ತಿದೆ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂದರೆ ಏನೋ, ಜನರಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗಳನ್ನ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ವಾಟ್, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. Complex compounds, these are also called as coordination compounds. Complex compounds. Okay, so complex compounds generally what, cupramonium, that is what, sulfate, cupramonium sulfate, SO4. Okay, then K4 FeCN6 potassium cyanate ಅಂತ ಕರಿತೀವಿ, and then K3FeCN6. So these are the complexes, isn't it? These are the complexes. Here central atom is what, copper, and here iron is the central atom. ಸೊ ಈ ಸೆಂಟ್ರಲ್ ಆಟಮಿಗೆ ಲಿಗ್ಯಾಂಡ್ ಅನ್ನೋದು ಏನಾಗುತ್ತೆ, ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ. ಆ ಎಲೆಕ್ಟ್ರಾನ್ಸ್ನ ಏನು ಮಾಡುತ್ತೆ, ಈ ಸೆಂಟ್ರಲ್ ಆಟಮ್ಸ್ಗಳು ಆಕ್ಸೆಪ್ಟ್ ಮಾಡಿಕೊಂಡು ಕೋಆರ್ಡಿನೇಷನ್ ಬಾಂಡನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ವೈ ಡು ಡಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಾರ್ಮ್ಸ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಕ್ವಶನ್ ಏನಾದ್ರು ಕೇಳಿದ್ರೆ, ಬಿಕಾಸ್ ದೇರ್ ಇಸ್ ದ ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್ ಅಂತ ಬರೀರಿ. ವೇಕೆಂಟ್ ಡಿ ಆರ್ಬಿಟಲ್ಸ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಈಗ ಐರನ್ ಅನ್ನು ತಗೊಂಡ್ರೆ, ಐರನ್ ತೊಗೊಂಡ್ಬಿಟ್ರೆ ನಿಮಗೆ +2 ಆಕ್ಸಿಡೇಷನ್ ಸ್ಟೇಟ್ ಸಿಗುತ್ತೆ, ಇಲ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ಸಿಗುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡೋದು ಗೊತ್ತಿದಲ್ವಾ. ಸೊ ಹಿಯರ್ Fe2+ ಆ್ಯಂಡ್ ಹಿಯರ್ Fe3+, ಕರೆಕ್ಟ್ ಅಲ್ವಾ. ಸೊ ಆಟೋಮಿಕ್ ನಂಬರ್ ಆಫ್ ಐರನ್ ಎಷ್ಟಾಗಿರುತ್ತೆ, ದಟ್ ಈಸ್ 26 ಬಂದಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್, ದೆನ್ 3d4s. ಓಕೆ, 4s to 3d6, 18 + 2 20, 20 + 6 26. Now look at here, d orbitals ಅಲ್ಲಿ ಬಂದಾಗ d orbitals ಸ್ಪ್ಲಿಟ್ ಆದಾಗ ಈ ಥರ 1 2 3 4 and then 5. ಕ್ಲಿಯರ್. ಸೊ ಸೈಜ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು. ಬಟ್ ಇಲ್ಲಿ ಬರೀಬೇಕಾದ್ರೆ ವೇರಿಯೇಷನ್ ಆಗುತ್ತೆ. ನಾವು 1 2 3 4 5. ಓಕೆ, ದೆನ್ ಹಿಯರ್ 6 ಎಲೆಕ್ಟ್ರಾನ್ಸ್, 1 2 3 4. ಇನ್ನೂ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಲ್ಲಿ, 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಸಿಂಗಲ್ ಎಲೆಕ್ಟ್ರಾನ್ಸ್ ಇದೆ. ಅರ್ಥ ಆಗ್ತಿದೆ. ಇಫ್ ligand is what, strong ligand, this is what strong ligating agent, strong ligand ಅಪ್ರೋಚ್ ಮಾಡಿದ ತಕ್ಷಣ ಡಿ ಜನರಸ್ ಇರುವಂಥ ಡಿ ಆರ್ಬಿಟಲ್ಸ್ಗಳಲ್ಲಿರೋ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪೇರಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 1, ಸೊ ಈ ಎಲೆಕ್ಟ್ರಾನ್ಸ್ ಹೋಗುತ್ತೆ. ಸೊ ನಾವು ಲುಕ್ ಅಟ್ ಹಿಯರ್, ವಿ ನೀಡ್ 6 ಎಲೆಕ್ಟ್ರಾನ್, ವಿ ಹ್ಯಾವ್ ಟು ರೈಟ್ 6 ಎಲೆಕ್ಟ್ರಾನ್ಸ್. ಕ್ಲಿಯರ್. ಹಾಗಾದ್ರೆ ವೇಕೆಂಟ್ ಆರ್ಬಿಟಲ್ಸ್ ಎಷ್ಟಾಯ್ತು ಇಲ್ಲಿ, 2 ವೇಕೆಂಟ್ ಆರ್ಬಿಟಲ್ಸ್ ಇದೆ. ಅರ್ಥ ಆಗ್ತಿದೆ ಡಿಯರ್ ಸ್ಟೂಡೆಂಟ್. 2 ವೇಕೆಂಟ್ ಆರ್ಬಿಟಲ್ಸ್ ಇರೋದ್ರಿಂದ ಲಿಗ್ಯಾಂಡ್ಗಳೇ ಎಲೆಕ್ಟ್ರಾನ್ಸ್ ಎಲ್ಲಾಗುತ್ತೆ, ಈ ವೇಕೆಂಟ್ ಡಿ ಆರ್ಬಿಟಲ್ಸ್ಗಳಿಗೆ ಫಿಲ್ಅಪ್ ಆಗ್ತಾ ಹೋಗುತ್ತೆ. ಸೊ ಬರುವಂಥ ಎಲೆಕ್ಟ್ರಾನ್ಸ್ಗಳು ಸೆಂಟ್ರಲ್ ಮೆಟಲ್ ಆಟಮಿಗೆ ಎಲೆಕ್ಟ್ರಾನ್ಸ್ ಕೊಟ್ಟ ತಕ್ಷಣ ಸೆಂಟ್ರಲ್ ಮೆಟಲ್ ಆಟಮ್ ಏನು ಮಾಡಬೇಕು, ಆ ಎಲೆಕ್ಟ್ರಾನ್ಸ್ನ ತನ್ನ ಆರ್ಬಿಟಲಲ್ಲಿ ಕೂರಿಸ್ಕೋಬೇಕು. ಸೊ ಕೂರಿಸ್ಬೇಕು ಅಂದರೆ ದೇ ಶುಡ್ ಬಿ ವಾಟ್, ವೇಕೆಂಟ್ ಡಿ ಆರ್ಬಿಟಲ್ಸ್. ವೇಕೆಂಟ್ ಆರ್ಬಿಟಲ್ಸ್, ಡಿ ಆರ್ಬಿಟಲ್ಸ್ ಇತ್ತು, ಡಿ ಆರ್ಬಿಟಲ್ಸಲ್ಲಿ ವೇಕೆಂಟ್ ಸ್ಪೇಸ್ ಇತ್ತು ಅಂದರೆ ಮಾತ್ರ ಲಿಗ್ಯಾಂಡಿಂದ ಎಲೆಕ್ಟ್ರಾನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ. ಸೊ ಈ ಥರ ವೇಕೆಂಟ್ ಪ್ಲೇಸ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಇಲ್ಲಿ ಕೂರುತ್ತೆ ಆ್ಯಂಡ್ ಇಟ್ ಫಾರ್ಮ್ಸ್ ಕೋಆರ್ಡಿನೇಷನ್ ಬಾಂಡ್. ದಟ್ ಈಸ್, ನಿಮಗೆ ಗೊತ್ತಿದೆ ಕೋಆರ್ಡಿನೇಷನ್ ಕಾಂಪೌಂಡ್ ಗೊತ್ತಿದೆ, ರೆಪ್ರೆಸೆಂಟ್ ಮಾಡುವಂಥ ಬಾಂಡ್ ಇದಾಗಿರುತ್ತೆ. ಆರೋ ಮಾರ್ಕ್, ಈ ಆರೋ ಮಾರ್ಕಿಂದ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದರೆ ನಾವು ಇದನ್ನು ಕೋಆರ್ಡಿನೇಟ್ ಬಾಂಡ್ ಅಂತ ಕರಿತೀವಿ. ಕ್ಲಿಯರ್ ಇದೆ ಅಲ್ವಾ. ಸೊ ಇದೇ ಥರ ಕಾಪರ್, ಕುಪ್ರಮೋನಿಯಂ ಸಲ್ಫೇಟ್ ಅಂತ ಕರಿತೀವಿ, ಕ್ಯುಪ್ರಮೋನಿಯಂ ಸಲ್ಫೇಟ್. ಕ್ಯುಪ್ರಸ್ ಕೂಡ, ಐ ಮೀನ್ ಇಲ್ಲಿರುವಂಥ Cu2+ ಚಾರ್ಜ್ ಬರುತ್ತೆ. Cu2+ ಚಾರ್ಜ್ ಬರ್ತಿದೆ ಅಂತ ಅಂದರೆ ಅರ್ಥ ಏನು, ದಟ್ ಈಸ್ ಕ್ಯುಪ್ರಸ್ ಇನ್ ನೇಚರ್. ಡಿಯರ್ ಸ್ಟೂಡೆಂಟ್ಸ್, ಒಂದು ನೆನ್ಪಿಟ್ಕೊಳ್ಳಿ, ಆಕ್ಸಿಡೇಷನ್ ಸ್ಟೇಟಲ್ಲಿ ಅಸ್ ಎಂಡ್ ವಿತ್ ಲೆಸ್ ಆಕ್ಸಿಡೇಷನ್ ನಂಬರ್ ಆಗಿರುತ್ತೆ. ಆ್ಯಂಡ್ ಇಕ್ ಅಂತ ಬಂತು ಅಂದರೆ ಇಟ್ ಈಸ್ ಗ್ರೇಟರ್ ಆಕ್ಸಿಡೇಷನ್ ನಂಬರ್. ಫಾರ್ ಎಕ್ಸಾಂಪಲ್ ಕ್ಯುಪ್ರಸ್ +2, ಅರ್ಥ ಆಗ್ತಿದೆ, +1 +2 ಈ ಥರ. ಐರನ್ನಿಗೆ 2 ಚಾರ್ಜಸ್ ಇದೆಲ್ಲೋ, Fe2+ ಆ್ಯಂಡ್ Fe3+ ಅಂತ ಬರೆದ್ವಿ. ಸೊ ಇದರಲ್ಲಿ Fe2+ ನಥಿಂಗ್ ಬಟ್ ದಿಸ್ ಇಸ್ ವಾಟ್ ಕ್ಯುಪ್ರಸ್, ಫೆರಸ್. ದಿಸ್ ಇಸ್ ವಾಟ್ ಫೆರಸ್ ಆ್ಯಂಡ್ ದಿಸ್ ಇಸ್ ವಾಟ್ ಫೆರಿಕ್. ಇದನ್ನೆಂತ ಕರಿತೀವಿ, ಫೆರಿಕ್ ಅಂತ ಕರಿತೀವಿ. IC ಎಂಡ್ ವಿತ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ, ಅಸ್ ಎಂಡ್ ವಿತ್ ದ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. IC ಫಾರ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್
ಆ್ಯಂಡ್ US ಫಾರ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್. ಇದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಗಮನ ಕೊಡಬೇಕಾಗುತ್ತೆ. ಸೊ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಮತ್ತು ಲೋವರ್ ಆಕ್ಸಿಡೇಷನ್ ಸ್ಟೇಟ್ಗಳಲ್ಲಿ ಇವುಗಳ ವೇರಿಯೇಷನ್ ಮೇಲೆ ಕಾಂಪೌಂಡ್ಸ್ಗಳು ವೇರಿಯೇಷನ್ ಆಗ್ತಾ ಹೋಗ್ತಿರುತ್ತೆ. ಸೊ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇಟ್ ಫಾರ್ಮ್ಸ್ ಸಮ್ ಕೈಂಡ್ ಆಫ್ ದ ಕಾಂಪೌಂಡ್ಸ್ ಆ್ಯಂಡ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಕಾಂಪೌಂಡ್ಸ್ ಇಟ್ ಫಾರ್ಮ್ಸ್ ಸಮ್ ಕೈಂಡ್ ಆಫ್ ದ ಪ್ರಾಡಕ್ಟ್ಸ್. ಅರ್ಥ ಆಗ್ತಿದೆಲ್ವಾ? ಸೊ ಹಾಗಾದರೆ ನಾವು ಲುಕ್ ಎಟ್ ಹಿಯರ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ಗಳು ಹೇಗೆ ಫಾರ್ಮೇಷನ್ ಆಗಿದೆ ಅನ್ನೋದು ಗೊತ್ತಾಯಿತು. ಹೇಗೆ ಫಾರ್ಮೇಷನ್ ಆಗಿರುತ್ತೆ? ಬೈ ಆಕ್ಸೆಪ್ಟಿಂಗ್ ದ ಎಲೆಕ್ಟ್ರಾನ್, ನಥಿಂಗ್ ಬಟ್ ಲಿಗ್ಯಾಂಡ್ ಕ್ಯಾನ್ ಡೊನೇಟ್ಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಒನ್ ಆರ್ ಮೋರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ದ ಸೆಂಟ್ರಲ್ ಆಟಮ್ ಆ್ಯಂಡ್ ದಟ್ ಸೆಂಟ್ರಲ್ ಆಟಮ್ accept the electrons and it keeps its electrons in the vacant orbitals, that is d orbitals, and that's why it forms a coordinate bond with the ligand. ಅರ್ಥ ಆಗ್ತಿದೆ? ಸೊ ಈ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ಗಳು ಫಾರ್ಮೇಷನ್ ಆಗಬೇಕಾದ್ರೆ ಮೇಜರ್ ಆಗಿ ಡಿ ಆರ್ಬಿಟಲ್ಸ್ಗಳ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ನಿಮಗೆ ಒಂದು ಕ್ವಶನ್ಸ್ ಕೇಳ್ಬೋದು, ವೈ ಡೂ ಡಿ ಬ್ಲಾಕ್ ಎಲಿಮೆಂಟ್ಸ್ ಫಾರ್ಮ್ಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್? ವೆರಿ ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್. ಒನ್ ಈಸ್ ಪೋಲರೈಸೇಷನ್ ಕಾನ್ಸೆಪ್ಟ್, ಪೋಲರೈಸೇಷನ್ ಕಾನ್ಸೆಪ್ಟ್. ಸೆಕೆಂಡ್ ಒನ್ ಇಸ್ ವೇಕೆಂಟ್ ಡಿ ಆರ್ಬಿಟಲ್ಸ್. ಇವೆರಡು ರೀಸನ್ ಬರೋದ್ರೆ 2 ಮಾರ್ಕ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಸೊ ಹಾಗಾದರೆ ಪೋಲರೈಸೇಷನ್ ಅಂದರೆ ಏನು? ಪೋಲರೈಸಿಂಗ್ ಪವರ್ ಅಂದರೆ ಏನು? ಸೊ ಪೋಲರೈಸೇಷನ್, ಲುಕ್ ಅಟ್ ಹಿಯರ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಯಾನಿಕ್ ಸೈಜ್. ಸೊ ಸೈಜ್ ಕಡಿಮೆ ಆದ ಹಾಗೆ ಪೋಲರೈಸೇಷನ್ ಪ್ರಾಪರ್ಟಿ ಏನಾಗ್ತಿರುತ್ತೆ? ಜಾಸ್ತಿ ಆಗ್ತಿರುತ್ತೆ. ಸಿಮಿಲರ್ಲಿ ಚಾರ್ಜ್ ಜಾಸ್ತಿ ಆದ ಹಾಗೆ ಅಂದರೆ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆದ ಹಾಗೆ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗೋದು ಕೂಡ ಏನಾಗ್ತಿರುತ್ತೆ? ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಕ್ಯುಪ್ರೋಮಿನಿಯಂ ಸಲ್ಫೇಟ್ ಬಗ್ಗೆ ಗೊತ್ತು, ಈ ಕಾಂಪ್ಲೆಕ್ಸ್ಗಳ ಬಗ್ಗೆ ಗೊತ್ತು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಥರ ಕಾಂಪೌಂಡ್ಗಳು ಫಾರ್ಮೇಷನ್ ಆಗಬೇಕು ಅಂತಂದರೆ ದೇರ್ ಶುಡ್ ಬಿ ವೇಕೆಂಟ್ ಡಿ ಆರ್ಬಿಟಲ್ಸ್. ವೇಕೆಂಟ್ ಡಿ ಆರ್ಬಿಟಲ್ ಫಸ್ಟ್ ನಿಮಗೆ ರೀಸನ್ಸ್ ಕೇಳಿದ್ರೆ ಏನು ಬರಬೇಕು? ಫಸ್ಟ್ ರೀಸನ್ ಬಿಕಾಸ್ ಪೋಲರೈಸೇಷನ್ ಪವರ್ ಅಂತ ಬರೀರಿ ಅಥವಾ ಪೋಲರೈಸೇಷನ್ ಅಂತ ಬರೀರಿ. ಪೋಲರೈಸೇಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಚಾರ್ಜ್ ಆಗಿರುತ್ತೆ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಆಗಿರುತ್ತೆ. ದೆನ್ ಸೆಕೆಂಡ್ ಪಾಯಿಂಟ್ ಏನಾಗಿರುತ್ತೆ ಅಂತಂದರೆ ದರ್ ಇಸ್ ಅ ಪ್ರೆಸೆನ್ಸ್ ಆಫ್ ದ ವೇಕೆಂಟ್ ಡಿ ಆರ್ಬಿಟಲ್ಸ್. ವೇಕೆಂಟ್ ಡಿ ಆರ್ಬಿಟಲ್ಸ್ ಅಂದರೆ ಡಿ ಆರ್ಬಿಟಲ್ಸ್, ಡಿ ಕಾಂಪೌಂಡ್ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ಸ್ ಇರೋದ್ರಿಂದ ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ಗಳು ವೇಕೆಂಟ್ ಡಿ ಆರ್ಬಿಟಲ್ಸ್ ಕೂರುತ್ತೆ. ವೇಕೆಂಟ್ ಡಿ ಆರ್ಬಿಟಲ್ಸಲ್ಲಿ ಕೂತು ಕೋಆರ್ಡಿನೇಟ್ ಬಾಂಡನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನು ಕಲ್ತಿರಬೇಕು. ಅರ್ಥ ಆಗ್ತಿದೆ? ಸೊ ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ದಟ್ ಈಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. Interstitial compounds. Next one is interstitial compounds. These are properties. ಅಷ್ಟೇ ಒಂದೊಂದೇ ಪ್ರಾಪರ್ಟೀಸ್ಗಳನ್ನು ಎಕ್ಸಿಬಿಟ್ ಮಾಡೋದು. What is interstitial compounds? Now look at here. Interstitial. Interstitial compounds. What is interstitial compounds? Interstitial compounds nothing but these are the compounds in which other components, that is hydrogen ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, other elements they can locate at the interstitial positions of these kind of the metals. So D block ಎಲಿಮೆಂಟ್ಸ್ಗಳ ಲ್ಯಾಟಿಸ್ ಏನಿರುತ್ತೆ ಅವುಗಳ ಇಂಟರ್ಸ್ಟಿಷಿಯಲ್ ಪೊಸಿಷನ್, ಮಿಡ್ಲ್ ಪೊಸಿಷನಲ್ಲಿ ಬಂದು ಕಾರ್ಬನ್ ಅಥವಾ ಹೈಡ್ರೋಜನ್ ಅನ್ನೋದು ಏನಾದರೂ ಬಂದು, ನೈಟ್ರೋಜನ್ ಅನ್ನೋದು ಕೂಡ ಏನಾದರೂ ಬಂದು ಅವುಗಳ ಇಂಟರ್ಸ್ಟಿಷಿಯಲ್ ಪೊಸಿಷನ್ ಕೂತ್ರೆ ಅವುಗಳನ್ನು ನಾವು ಏನಂತ ಕರಿತೀವಿ? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ದೀಸ್ ಆರ್ ನಾನ್ ಸ್ಟ್ಯಾಕ್ಯೋಮೆಟ್ರಿಕ್ ಇನ್ ನೇಚರ್. ನಾನ್ ಸ್ಟ್ಯಾಕ್ಯೋಮೆಟ್ರಿಕ್ ಅಂತ ಅಂದರೆ ಪ್ರಾಪರ್ ಪ್ರಪೋರ್ಷನ್ಸ್ ಅಂತ ಇರಲ್ಲ. ಪ್ರಾಪರ್ ಪ್ರಪೋರ್ಷನ್ಸ್ ನಿಮಗೇನು ಗೊತ್ತಿದೆ, ಯಾವುದೇ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಂದ್ರೆ ಇಟ್ ಶುಡ್ ಬಿ ಇನ್ ಸ್ಟ್ಯಾಕ್ಯೋಮೆಟ್ರಿಕ್ ರೇಷಿಯೋ, ಸ್ಟ್ಯಾಕ್ಯೋಮೆಟ್ರಿಕ್ ಫಾರ್ಮಲ್ಲಿ ಇರಬೇಕು. ಸ್ಟ್ಯಾಕ್ಯೋಮೆಟ್ರಿಕ್ ಫಾರ್ಮಲ್ಲಿ ಇಲ್ಲ ಅಂತಂದ್ರೆ ನಾವೇನಂತ ಕರಿತೀವಿ? ನಾನ್ ಸ್ಟ್ಯಾಕ್ಯೋಮೆಟ್ರಿಕ್ ಫಾರ್ಮ್ ಅಂತ ಕರಿತೀವಿ. ನಾನ್ ಸ್ಟ್ಯಾಕ್ಯೋಮೆಟ್ರಿಕ್ ನಥಿಂಗ್ ಬಟ್ ಪ್ರಾಪರ್ ಪ್ರಪೋರ್ಷನ್ಸಲ್ಲಿ 2 ಕಾಂಪೊನೆಂಟ್ಸ್ಗಳು ಇರೋದಿಲ್ಲ. ಸೊ ಬೆಸ್ಟ್ ಎಕ್ಸಾಂಪಲ್ ಈಸ್ ಟೈಟಾನಿಯಂ ಹೈಡ್ರೈಡ್. ಸೊ 1.7 ಅಂತ ಬರೆದಿರ್ತಾರೆ ಈ ಪ್ಲೇಸಲ್ಲಿ, ನೀವು ನೋಡ್ಬೋದು 1.7, ದಟ್ ಈಸ್ ಟೈಟಾನಿಯಂ ಹೈಡ್ರೈಡ್. ಟೈಟಾನಿಯಂ ಹೈಡ್ರೈಡ್ ಇರುತ್ತೆ, ಜೊತೆಗೆ ಇರುವಂಥ ಕಾಂಪ್ಲೆಕ್ಸ್ಗಳು ಕೆಲವೊಂದು, ದಟ್ ಈಸ್ ಟೈಟಾನಿಯಂ ಕಾರ್ಬನ್, ನೆಕ್ಸ್ಟ್ ವೆನೇಡಿಯಂ ಹೈಡ್ರೈಡ್. ಸೊ ಜನರಲಿ ಏನು ಬರೆದಿರ್ತಾರೆ? ವೆನೇಡಿಯಂ ಹೈಡ್ರೈಡ್. ಸೊ ಈ ಥರ ಇವೆಲ್ಲ ಏನಾಗಿರುತ್ತೆ ಅಂದರೆ ಪ್ರಾಪರ್ ಪ್ರಪೋರ್ಷನ್ಸಲ್ಲಿ ಇರೋದಿಲ್ಲ. ಇಲ್ಲಿ ಟೈಟಾನಿಯಂನ ಇಂಟರ್ಸ್ಟಿಷಿಯಲ್ ಪೊಸಿಷನಲ್ಲಿ ಹೈಡ್ರೋಜನ್ ಇರುತ್ತೆ. ಸೊ ಇಲ್ಲಿ ಟೈಟಾನಿಯಂನ ಪೊಸಿಷನಲ್ಲಿ ಕಾರ್ಬನ್ ಇರುತ್ತೆ. ವೆನೇಡಿಯಂನ ಪೊಸಿಷನಲ್ಲಿ ಯಾವುದಿರುತ್ತೆ? ಹೈಡ್ರೋಜನ್ಸ್ಗಳಿರುತ್ತೆ. ಸೊ ಈ ಥರ ಕಾಂಪೌಂಡ್ಸ್ಗಳ ಜೊತೆಗೆ ಮ್ಯಾಂಗನೀಸ್, ಟೆಟ್ರಾಮ್ಯಾಂಗನೀಸ್ ನೈಟ್ರೋಜನ್. ಸೊ ದಿಸ್ ಇಸ್ ಆಲ್ಸೋ ವಾಟ್? ನೋಡಿ, ಮ್ಯಾಂಗನೀಸ್ ಇದೆ, ಮ್ಯಾಂಗನೀಸ್ನ ಇಂಟರ್ಸ್ಟಿಷಿಯಲ್ ಪೊಸಿಷನಲ್ಲಿ ಯಾವುದಿರುತ್ತೆ? ನೈಟ್ರೋಜನ್ ಇರುತ್ತೆ. ಸೊ ಇವುಗಳ ಪ್ರಾಪರ್ಟಿನ ಬರ್ತಾ ಹೋದರೆ ದೀಸ್ ಆರ್ ವೆರಿ ಹಾರ್ಡ್ ಆ್ಯಂಡ್ ರಿಜಿಡ್.
ರಿಜಿಡ್ ಒನ್. ದಿಸ್ ಆರ್ ಹಾರ್ಡ್ ಆ್ಯಂಡ್ ರಿಜಿಡ್ ಆಗಿರುತ್ತೆ, ಹಾರ್ಡ್ ಇರುತ್ತೆ ಮತ್ತು ರಿಜಿಡ್ ಆಗಿರುತ್ತೆ. ಆ್ಯಂಡ್ ದಿಸ್ ಆರ್ ಇನರ್ಟ್. ಇನರ್ಟ್ ನಥಿಂಗ್ ಬಟ್ ವಾಟ್, ಯಾರ ಜೊತೆನೂ ರಿಯಾಕ್ಟ್ ಆಗೋದಿಲ್ಲ, ಇನರ್ಟ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ದೆನ್ ದೀಸ್ ಆರ್ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್, ಹೈ ಮೆಲ್ಟಿಂಗ್ ಪಾಯಿಂಟ್ than the pure metal. So now look at here, these are hard and rigid. Hard ಆಗಿರೋದ್ರಿಂದ it needs high melting point, that is than compare than ಯಾವುದಕ್ಕೆ ಹೇಳಿದ್ದಾರೆ, ಪ್ಯೂರ್ ಮೆಟಲ್ಗಿಂತ ಇಲ್ಲಿ ಏನಾಗಿರಬೇಕು, ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಇಲ್ಲಿ ಜಾಸ್ತಿ ಇರಬೇಕು. ನೆಕ್ಸ್ಟ್ ದಿಸ್ ಆರ್ ಇನರ್ಟ್ ಇನ್ ನೇಚರ್. ಇನರ್ಟ್ ಅಂದರೆ ಯಾರ ಜೊತೆನೂ ಇಂಟ್ರಾಕ್ಟ್ ಮಾಡಲಿಕ್ಕೆ ಇದು ಇನ್ವಾಲ್ವ್ಮೆಂಟನ್ನು ತೋರಿಸೋದೇ ಇಲ್ಲ. ಆ್ಯಂಡ್ ದಿಸ್ ಆರ್ ವಾಟ್, ಇದನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ ಇನ್ನೊಂದು ಅಂತ ಅಂದರೆ ದಿಸ್ ಆರ್ ಏನಾಗಿರುತ್ತೆ, ರಸ್ಟಿಂದ ಯಾವುದೇ ಕಾಂಪೋನೆಂಟ್ಸ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ದಿಸ್ ಇಸ್ ಅಬೌಟ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸಲ್ಲಿ ಏನಾಗಿರುತ್ತೆ, ಲ್ಯಾಟಿಸ್ ಇರುತ್ತೆ. ಲ್ಯಾಟಿಸ್ ಒಳಗಡೆ ಯಾವುದಾದ್ರೂ ಒಂದು ಎಲಿಮೆಂಟ್ಸ್, ದಟ್ ಇಸ್ ಕಾರ್ಬನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು ಅಥವಾ ನೈಟ್ರೋಜನ್ ಆಗಿರ್ಬೋದು, ಇವುಗಳಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ಸ್ ಹೋಗ್ಬಿಟ್ಟು ಅದರ ಲ್ಯಾಟಿಸ್ನ ಮಿಡ್ಲ್ ಪೊಸಿಷನ್, ದಟ್ ಇಸ್ ಇಂಟರ್ಸ್ಟಿಷಿಯಲ್ ಪೊಸಿಷನಲ್ಲಿ ಹೋದರೆ ಅದನ್ನು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ಗಳ ಪ್ರಾಪರ್ಟಿ ಏನಾಗಿರುತ್ತೆ ಅಂದರೆ ದಿಸ್ ಆರ್ ಹಾರ್ಡ್ ಆ್ಯಂಡ್ ರಿಜಿಡ್ ಇನ್ ನೇಚರ್ ಆ್ಯಂಡ್ ದಿಸ್ ಆರ್ ಇನರ್ಟ್ ಆ್ಯಂಡ್ ದಿಸ್ ಶೋಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ದೆನ್ ಪ್ಯೂರ್ ಮೆಟಲ್. ಪ್ಯೂರ್ ಮೆಟಲ್ಗಿಂತ ಹೈ ಮೆಲ್ಟಿಂಗ್ ಪಾಯಿಂಟನ್ನು ತೋರಿಸುತ್ತೆ ಅಂತ ಹೇಳಿದ್ದಾರೆ. ಕ್ಲಿಯರ್ ಇದೆ? ಸೊ ಹಾಗಾದರೆ ಇದೇ ಕಾನ್ಸೆಪ್ಟನ್ನು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸಿಗೆ ಬೇರೆ, ಈಗ ಈ ಪೊಸಿಷನ್ ಇಂಟರ್ಸ್ಟಿಷಿಯಲ್ ಪೊಸಿಷನಲ್ಲಿ ನೀವು ಹೈಡ್ರೋಜನ್ ಅಥವಾ ಕಾರ್ಬನ್ಗಳನ್ನು ನಾನ್ ಸ್ಟಾಕ್ಯೋಮೆಟ್ರಿಕ್ ರೇಷಿಯೋದಲ್ಲಿ ಹಾಕಿದ್ರೆ ಪ್ರಾಪರ್ ರೇಷಿಯೋದಲ್ಲಿ ಇಂತಿಷ್ಟಕ್ಕೆ ಇಷ್ಟೇ ಕಾಪರ್ ಹಾಕ್ಬೋದು, ಇಂತಿಷ್ಟೇ ಜಿಂಕ್ ಹಾಕ್ಬೋದು, ಇಂತಿಷ್ಟೇ ಟಿನ್ ಅನ್ನೋದನ್ನು ಹಾಕಬೇಕು ಅಂತ ಅಂದರೆ ಇಟ್ ಗಿವ್ಸ್ ಸಮ್ ಅದರ್ ಕಾಂಪೌಂಡ್ಸ್. ದಟ್ ಕಾಂಪೌಂಡ್ಸ್ ನೇಮ್ ಇಸ್ ವಾಟ್, ಜನರಲಿ ಕರೆಯುವಂಥದ್ದು ಅಲಾಯ್ಸ್ ಅಂತ ಕರೀತಾರೆ. ವಾಟ್ ಆರ್ ಅಲಾಯ್ಸ್? ಅಲಾಯ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಕಾಂಬಿನೇಷನ್ಸ್ ಆಫ್ ದಿ ಮೆಟಲ್ ಆ್ಯಂಡ್ ಮೆಟಲ್ ಆರ್ ನಾನ್ ಮೆಟಲ್. ಮೆಟಲ್ ಅಥವಾ ಮೆಟಲ್ಗಳ ಜೊತೆ ಕಾಂಬಿನೇಷನ್ ಆಗಿದ್ರೆ ಅಲಾಯ್ಸ್ ಅಂತ ಕರಿತೀವಿ, ಅಥವಾ ಮೆಟಲ್ಗಳ ಜೊತೆಗೆ ಬೇರೆ ನಾನ್ ಮೆಟಲ್ಸ್ಗಳು ಯಾವುದಾದ್ರೂ ಕಂಬೈನ್ ಆದರೆ ಅದನ್ನು ಏನಂತ ಕರಿತೀವಿ, ಅಲಾಯ್ಸ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಅಲಾಯ್ಸ್? ಅಲಾಯ್ಸ್ ಅಂದರೆ ಏನಾಗಿರುತ್ತೆ ಹೇಳಿದ್ದೀನಿ ಈಗಲೇ, ಡಿಫ್ರೆಂಟ್ ಕಾಂಪೊನೆಂಟ್ಸ್ಗಳು ಇರುವಂಥದ್ದು. ಸೊ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗುವ, ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅಲಾಯ್ಸ್. ವಾಟ್ ಈಸ್ ಅಲಾಯ್ಸ್? Alloys are the compounds or substances which contains both metal plus metal or metal plus non-metal combination ಆಗಿರುತ್ತೆ. ಮೆಟಲ್ ಪ್ಲಸ್ ಮೆಟಲ್ ಆಗಿರುತ್ತೆ ಅಥವಾ ಮೆಟಲ್ ಪ್ಲಸ್ ನಾನ್ ಮೆಟಲ್ ಆಗಿರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಅಲಾಯ್ಸ್ ಅಂತ ಕರಿತೀವಿ. ಅಲಾಯ್ಸಲ್ಲಿ ತುಂಬ ಟೈಪ್ಸ್ ಇದೆ. ಸೊ ಪ್ರಾಪರ್ಟೀಸ್ ಅಂತ ನೋಡ್ತಾ ಹೋದರೆ, ಜನರಲ್ ಆಗಿ ಪ್ರಾಪರ್ಟೀಸ್ ಅಂತ ನೋಡಿದ್ರೆ ಅಲಾಯ್ಸ್ ಆರ್ ಹಾರ್ಡ್. ಸೊ ದಿಸ್ ಆರ್ ಆಲ್ಸೋ ಹಾರ್ಡ್ ಇರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಮೋರ್ ಮೆಲ್ಟಿಂಗ್ ಪಾಯಿಂಟ್, ಹಾರ್ಡ್ ಇನ್ ನೇಚರ್, ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಲಾಯ್ಸಲ್ಲಿ. ಆ್ಯಂಡ್ ಅಲಾಯ್ಸಲ್ಲಿ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ತಗೊಂಡ್ರೆ ಸೊ ಎಕ್ಸಾಂಪಲ್ ಒನ್ ಈಸ್ ಬ್ರಾನ್ಸ್, ಗೊತ್ತಿದೆ ಅಲ್ವಾ, ಬ್ರಾನ್ಸ್ ಆ್ಯಂಡ್ ಬ್ರಾಸ್. ಸೊ ನೋಡಿ, ಬ್ರಾನ್ಸನ್ನು ಬರಿಬೇಕಾದ್ರೆ ಕಾಂಬಿನೇಷನ್ ನೆನ್ಪಿಟ್ಕೊಳ್ಳೋದು ವೆರಿ ಸಿಂಪಲ್. ಇದರಲ್ಲಿ ಕಾಪರ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಝಡ್ ಇರೋದ್ರಿಂದ ಇಲ್ಲಿ ಎಸ್ ಇದೆ, ಎಸ್ ಇರೋದ್ರಿಂದ ಅಪೋಸಿಟ್ ಫಾರ್ಮಲ್ಲಿ ಬರೀರಿ, ಕಾಪರ್ ಆ್ಯಂಡ್ ಟಿನ್. ನೆಕ್ಸ್ಟ್ ಬ್ರಾಸ್ ಬಂದಾಗ ಏನಾಗಿರುತ್ತೆ ಇಲ್ಲಿ, ಕಾಪರ್ ಆ್ಯಂಡ್ ಜಿಂಕ್ and tin. These are the what combinations of the bronze and brass. This is called alloy. ಇದು alloy. ಸೊ ಇನ್ನೊಂದು alloy ಇರುತ್ತೆ, that is what stainless steel ಅಂತ ಕರಿತೀವಿ. Stainless. What is that? Stainless steel. What is stainless steel? ಇದನ್ನು ಮನೇಲಿ ಯೂಸ್ ಮಾಡ್ತಾರೆ. ಸ್ಟೀಲ್ ಜೊತೆಗೆ ಏನು ಕಂಟೆಂಟನ್ನು ಯೂಸ್ ಮಾಡಿರ್ತಾರೆ ಅಂತಂದರೆ, ದಟ್ ಈಸ್ ಅದರ್ ಕಾಂಪೊನೆಂಟ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ಇವುಗಳಿಂದ ಏನು ಉಪಯೋಗ ಅಂತಂದರೆ, ಸ್ಟೇನ್ಲೆಸ್ ರಸ್ಟನ್ನು ಹಿಡಿಯುವಂಥದ್ದನ್ನು ತಪ್ಪಿಸುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಅಂತ ಯೂಸ್ ಮಾಡ್ತಾರಲ್ಲ, ಸೊ ಅದು ನಾರ್ಮಲ್ ಸ್ಟೀಲು ರಸ್ಟ್ ಹಿಡಿಯುವಂಥದ್ದಾಗಿರುತ್ತೆ. ಅದಕ್ಕೆ ಏನು ಮಾಡಿರ್ತಾರೆ, ಐರನ್ ಕಂಟೆಂಟಿಗೆ ಜೊತೆಗೆ ಏನಾಗಿರ್ತಾರೆ, ಸ್ಟೇನ್ಲೆಸ್ ಅಂದರೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗದೆ ಇರೋ ಹಾಗೆ ತಡೆಯೋಕ್ಕೆ ಒಂದು ಕಾಂಪೊನೆಂಟನ್ನು ಹಾಕ್ತಾರೆ. ದಟ್ ಇಸ್ ಎಲಿಮೆಂಟ್ಸ್, ಸೇಮ್ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ಇರುವಂಥ ಕಾಂಪೊನೆಂಟನ್ನು ಹಾಕ್ತಾರೆ. ಸೊ ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನು ಹಾಕಿದಾಗ ಏನಾಗುತ್ತೆ, ಇಟ್ ಫಾರ್ಮ್ಸ್ ಅಲಾಯ್ಸ್ ಫಾರ್ಮ್ ಆಗೋದ್ರಿಂದ ಅದರ ಪ್ರಾಪರ್ಟಿ ಏನಾಗಿರುತ್ತೆ ಅಂದರೆ, ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ದ ರಸ್ಟ್. ಒಂದು ಸಬ್ಸ್ಟೆನ್ಸ್ ರಸ್ಟಿಂದ ಪ್ರೊಟೆಕ್ಟ್ ಆಗಲಿಕ್ಕೆ
ಹೆಲ್ಪ್ ಮಾಡುವಂಥ ನೇಚರ್ ಆಗಿರುತ್ತೆ. ಜನರಲಿ ನಿಮಗೆ ಗೊತ್ತಿದೆ, ಹೌ ವಿಲ್ ಯು ಪ್ರೊಟೆಕ್ಟ್ ದ ಸಬ್ಸ್ಟೆನ್ಸಸ್ ಫ್ರಮ್ ರಸ್ಟ್ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ, ಪೇಂಟ್ ಹೊಡಿತಾರೆ. ನೋಡಿ, ಹಳೆ ಕಾಲದ ಕಬ್ಬಿಣದ ಚೇರ್ಗಳಿದೆ ಅಲ್ವ, ಹಳೆ ಕಾಲದ ಕಬ್ಬಿಣದ ಚೇರ್ಗಳಿಗೆ ಏನು ಮಾಡ್ತಾರೆ, ಪೇಂಟನ್ನು ಮಾಡಿರ್ತಾರೆ. ಪೇಂಟ್ ಏನಕ್ಕೆ ಮಾಡ್ತಾರೆ ಅಂದರೆ ದಟ್ ಪೇಂಟ್ ಪ್ರೊಟೆಕ್ಟ್ಸ್ ದ ಚೇರ್ ಫ್ರಮ್ ದ ರಸ್ಟ್. ಸಿಮಿಲರ್ ಅಲ್ವಾ? ಸೊ ಇದೇ ಥರ ನೀವು ತುಂಬ ಪ್ರೋಸೆಸ್ಗಳು ನೋಡಿ, ವಾಟರ್ ಟ್ಯಾಂಕ್ಸ್ಗಳಿರುತ್ತೆ, ವಾಟರ್ ಟ್ಯಾಂಕ್ಸ್ಗಳಿಂದ ಇಂಟರ್ಲಿಂಕ್ ಮಾಡ್ತಾ ಬಂದಿರ್ತಾರೆ. ಇಂಟರ್ಲಿಂಕಲ್ಲಿ ಕಬ್ಬಿಣದ ಪೈಪ್ಗಳು ಮಾಡಿರ್ತಾರೆ. ಕಬ್ಬಿಣದ ಪೈಪಲ್ಲಿ ಒಳಗಡೆ ಏನಾಗಿರುತ್ತೆ, ಬೇರೆ ಮೆಟಲ್ಸ್ಗಳನ್ನ ಕೋಟ್ ಮಾಡಿರ್ತಾರೆ. ಯಾಕೆ ಕೋಟ್ ಮಾಡಿರ್ತಾರೆ ಅಂದರೆ ಇನ್ನರ್ ಸೈಡಲ್ಲಿ, ಸೊ ಅಲ್ಲೇನಾಗಿರುತ್ತೆ, ರಸ್ಟ್ ಆಗಬಾರ್ದು ಅಂತ ಏನು ಮಾಡಿರ್ತಾರೆ ಅಂದರೆ ಇನ್ನರ್ ಸೈಡಿಂದ ಏನು ಮಾಡಿರ್ತಾರೆ, ಬೇರೆದೇ ಮೆಟಲ್ನ ಕೋಟ್ ಮಾಡಿರ್ತಾರೆ. ಸೊ ಮೆಟಲ್ ಏನು ಮಾಡುತ್ತೆ, ಅದು ವಾಟರ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಇಟ್ ಪ್ರೊಟೆಕ್ಟ್ಸ್ ದ ಐರನ್ ಫ್ರಮ್ ದ ರಸ್ಟ್. ಅರ್ಥ ಆಗ್ತಿದಲ್ವ? ಸೊ ಇದನ್ನು ನಾವು ಅಲಾಯ್ಸ್ ಅಂತ ಕರಿತೀವಿ. ಸೊ ಸೇಮ್ ಥಿಂಗ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಬಂದಾಗ ಮೇಜರ್ ಕಾಂಪೊನೆಂಟ್ ಐರನ್ ಇರುತ್ತೆ, ದೆನ್ ನಿಕ್ಕಲ್ ಇರುತ್ತೆ, ದೆನ್ ಇದರಲ್ಲಿರುವಂಥದ್ದು ಕ್ರೋಮಿಯಂ ಇರುತ್ತೆ ಆ್ಯಂಡ್ ಅ ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನನ್ನು ಹಾಕಿರ್ತಾರೆ. ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್. ಈ 4 ಕಾಂಪೊನೆಂಟ್ಸ್ಗಳ ಕಾಂಬಿನೇಷನಲ್ಲೇ ಫಾರ್ಮ್ ಆಗಿರೋದು ಯಾವುದು, ಸ್ಟೇನ್ಲೆಸ್ ಸ್ಟೀಲ್. ಸೊ ಈ ಸ್ಟೇನ್ಲೆಸ್ ಸ್ಟೀಲ್ ಇರೋದ್ರಿಂದ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ದ ರಸ್ಟ್, ದ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೊಟೆಕ್ಟೆಡ್ ಬೈ ದ ರಸ್ಟ್ ಬಿಕಾಸ್ ಆಫ್ ದಿ ರಸ್ಟಿಂದ ಅದು ಪ್ರೊಟೆಕ್ಟ್ ಆಗ್ಲಿಕ್ಕೆ ಪಡುತ್ತೆ. ಸೊ ಅದಕ್ಕೆ ಮೇಜರಾಗಿ ರೋಲ್ ಮಾಡುವಂಥದ್ದು ಈ 4 ಎಲಿಮೆಂಟ್ಸ್ಗಳು. ಅರ್ಥ ಆಗ್ತಿದೆ? ದಿಸ್ ಇಸ್ ಅಬೌಟ್ ವಾಟ್, ಅಲಾಯ್ಸ್. ಹಾಗಾದರೆ ಅಲಾಯ್ಸ್ ಆದಮೇಲೆ ಈ ಅಲಾಯ್ಸ್ಗಳು ವಾಟರ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗಿರುತ್ತೆ, ಅಥವಾ ಈ ಅಲಾಯ್ಸ್ಗಳು ಅಥವಾ ಈ ಯಾವುದೇ ಜನರಲ್ ಆಗಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತಾ ಆಗಲ್ವಾ? ಆಸ್ ಯು ನೋ ದಟ್ ಗೋಲ್ಡ್ ಅನ್ನೋದು ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ. ಇಫ್ ಇನ್ ಕೇಸ್ ಗೋಲ್ಡ್ ಏನಾದರೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿದ್ದಿದ್ರೆ ಹ್ಯೂಮನ್ ಬೀಯಿಂಗ್ನಲ್ಲಿ ಗೋಲ್ಡ್ ಅನ್ನೋದ್ರ ಆಸೆನೇ ಬಿಟ್ಬಿಡ್ತಿದ್ರು ಎಲ್ಲ. ಕರೆಕ್ಟ್ ಅಲ್ವಾ? ಸೊ ಗೋಲ್ಡ್ ಅನ್ನೋ ಕಾನ್ಸೆಪ್ಟ್ ತಲೆಯಲ್ಲಿ ಇರ್ತಾನೆ ಇರಲಿಲ್ಲ. ಬಿಕಾಸ್ ಇಫ್ ಇಟ್ ರಿಯಾಕ್ಟ್ಸ್ ವಿತ್ ದ ಆಕ್ಸಿಜನ್ ದೆನ್ ಡೆಫಿನೆಟ್ಲಿ ಕಲರ್ಸ್ ಆಫ್ ದ ಗೋಲ್ಡ್ ವಿಲ್ ಚೇಂಜಸ್. ಬ್ಲ್ಯಾಕ್ ಕಲರಿಗೆ ಟರ್ನ್ ಆಗೋದು. ಕೆಲವರು ನೋಡಿ ಬೆಳ್ಳಿ ಹಾಕಿರ್ತಾರೆ, ಕೆಲವರು ಸ್ಕಿನ್ನಿಗೆ ಓರಿಯೆಂಟೆಡ್ ಆಗಿ ಅದು ಮ್ಯಾಚ್ ಆಗೋದಿಲ್ಲ. ಬೆಳ್ಳಿ ಕಲರ್ ಏನಿರುತ್ತೆ, ಸಿಲ್ವರ್ ಏನು ಕಲರ್ ಇರುತ್ತೆ, ಆ ಸಿಲ್ವರ್ ಹೋಗ್ಬಿಟ್ಟು ಸಿಲ್ವರಿ ಕಲರ್ ಹೋಗ್ಬಿಟ್ಟು ಬ್ಲ್ಯಾಕ್ ಕಲರಿಗೆ ಟರ್ನ್ ಆಗಿರುತ್ತೆ. ಕೆಲವರು ಗೋಲ್ಡಿಗೂ ಅದೇ ಥರ ಆಗಿರುತ್ತೆ. ಸ್ಕಿನ್ ಕೆಲವ್ರು ಸಪೋರ್ಟ್ ಆಗೋದಿಲ್ಲ. ಕೆಲವೊಂದು ಟೈಮಲ್ಲಿ ನೋಡಿ ಆಕ್ಸಿಜನ್ ಜೊತೆಗೆ ಐರನ್ ರಿಯಾಕ್ಟ್ ಆಗುತ್ತೆ, ಆಕ್ಸಿಜನ್ ಜೊತೆಗೆ ಬೇರೆ ಎಲಿಮೆಂಟ್ಸ್ಗಳು ರಿಯಾಕ್ಟ್ ಆಗುತ್ತೆ. ಬಟ್ ಎಲ್ಲ ಟೈಮ್ನಲ್ಲೂ ಗೋಲ್ಡ್ ಅನ್ನೋದು ಏರ್ ಜೊತೆಗೆ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಆಗಲ್ಲ. ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಾಗಿರುತ್ತೆ, ಆಕ್ಸೈಡ್ಸ್ ಅನ್ನೋದನ್ನು ಕಲಿಯುವ. ಆಕ್ಸೈಡ್ಸ್ ಅಂದ್ರೆ ಏನು? ಇಫ್ ಇನ್ ಕೇಸ್ ಡಿ ಬ್ಲಾಕ್ ಎಲಿಮೆಂಟ್ಸ್, ಟ್ರಾನ್ಸಿಷನ್ ಎಲಿಮೆಂಟ್ಸ್ ವಿಚ್ ಇಂಟ್ರಾಕ್ಟ್ ವಿತ್ ದ ಆಕ್ಸಿಜನ್ ಆರ್ ಏರ್, ದೆನ್ ಇಟ್ ಫಾರ್ಮ್ಸ್ ಸಮ್ ಆಕ್ಸೈಡ್ಸ್. ಸೊ ಆಕ್ಸೈಡ್ಸ್ಗಳಲ್ಲಿ 3 ಟೈಪ್ಸ್ ಇದೆ ಡಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಈಸ್ ಅಸಿಡಿಕ್ ಆಕ್ಸೈಡ್, ಸೆಕೆಂಡ್ ಒನ್ ಈಸ್ ಬೇಸಿಕ್ ಆಕ್ಸೈಡ್ ಆ್ಯಂಡ್ ಥರ್ಡ್ ಒನ್ ಈಸ್ ನ್ಯೂಟ್ರಲ್ ಆಕ್ಸೈಡ್ಸ್. ಹಾಗಾದರೆ ಈ ಅಸಿಡಿಕ್ ಆಕ್ಸೈಡ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಬೇಸಿಕ್ ಆಕ್ಸೈಡ್ ಹೇಗೆ ಫಾರ್ಮೇಷನ್ ಆಗುತ್ತೆ, ನ್ಯೂಟ್ರಲ್ ಆಕ್ಸೈಡ್ಸ್ಗಳು ಹೇಗೆ ಫಾರ್ಮೇಷನ್ ಆಗುತ್ತೆ? ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಈ ಕಾನ್ಸೆಪ್ಟ್ ಅಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗಾದರೆ ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಆಕ್ಸೈಡ್ಸ್. ಆಕ್ಸೈಡ್ಸ್, ದರ್ ಆರ್ 3 ಟೈಪ್ಸ್ ಆಫ್ ಆಕ್ಸೈಡ್ಸ್. ಫಸ್ಟ್ ಒನ್ ಈಸ್ ಅಸಿಡಿಕ್ ಆಕ್ಸೈಡ್ಸ್, ಸೆಕೆಂಡ್ ಒನ್ ಈಸ್ ಬೇಸಿಕ್ ಆಕ್ಸೈಡ್ಸ್ ಆ್ಯಂಡ್ ಥರ್ಡ್ ಒನ್ ಈಸ್, ವಾಟ್ ಇಸ್ ದಟ್ ಥರ್ಡ್ ಒನ್? ನ್ಯೂಟ್ರಲ್ ಆಕ್ಸೈಡ್ಸ್. ಫಸ್ಟ್ ಒನ್ ಈಸ್ ಆಕ್ಸೈಡ್ಸ್. ಸೊ ಆಕ್ಸೈಡ್ಸ್ ಅಂತ ಬಂದಾಗ there are 3 types of oxides, as you know that I already told you. First one is acidic oxides. First one is acidic oxides. So ಹಾಗಾದ್ರೆ ಆಕ್ಸೈಡ್ಸ್ಗಳು ಹೇಗೆ ಫಾರ್ಮೇಷನ್ ಆಗುತ್ತೆ? ವೆರಿ ಸಿಂಪಲ್. ನಾವು ಲುಕ್ ಇಟ್ ಹಿಯರ್. ಒಂದು ಮೆಟಲ್ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆದರೆ ಇಟ್ ಫಾರ್ಮ್ಸ್ ಮೆಟಲ್ ಆಕ್ಸೈಡ್. ಸೊ ಒಂದು ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗಿರುತ್ತೆ. ದಟ್ ಈಸ್ ಮೊನೋ ಆಕ್ಸೈಡ್ ನೇಚರ್. ಸೊ MO ಅಂತ ಬಂತಂದರೆ ಮೊನೋ ಆಕ್ಸೈಡ್ ನೇಚರ್. ಸೊ M2O2, M2O3 ಈ ಥರ ಕಾಂಪೌಂಡ್ಸ್ಗಳು ಬರ್ತಾ ಹೋಗುತ್ತೆ. ಅಸಿಡಿಕ್ ಆಕ್ಸೈಡ್ಸ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಯಾವುದರಲ್ಲಿ ಆಗಿರುತ್ತೆ ಅಂದರೆ ದೀಸ್ ಆರ್ ಆಲ್ವೇಸ್ ಅಯಾನಿಕ್ ಇನ್ ನೇಚರ್. ಅಯಾನಿಕ್ ಕಾಂಪೌಂಡ್ಸ್ಗಳನ್ನು ಫಾರ್ಮೇಷನ್ ಮಾಡ್ಕೊಳ್ಳೋದು ಆ್ಯಂಡ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನು ಎಕ್ಸಿಬಿಟ್ ಮಾಡುತ್ತೆ. ದಿಸ್ ಎಕ್ಸಿಬಿಟ್ಸ್ ಹೈಯರ್ oxidation state. This exhibits higher oxidation state. Acidic oxides always exhibits higher oxidation state of the metal. For example, Cr2O7 2-. Cr2O7 2-. What is the oxidation number of chromium here? Very simple. Just write it. 2 irodu 2 into, let it be chromium as X plus, this is what 7. ಸೊ ಆಕ್ಸಿಜನ್ ಯಾವಾಗಲೂ ಚಾರ್ಜ್ ಏನಾಗಿರುತ್ತೆ, -2 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಚಾರ್ಜ್ ಇಸ್ ವಾಟ್, -2. ಕ್ಲಿಯರ್? ನಾವು ನೆಕ್ಸ್ಟ್ ಒನ್ ಈಸ್ 2x ಪ್ಲಸ್
Plus into minus minus, that is 7 2s are 14, that equals minus 2. So then 2x is equal to 14 minus 2, it becomes what? 12. Clear? So that is 2x. Then x is equal to 12 divided by 2, nothing but it gives 6. That is x is equal to plus 6. This is the right answer. X is equal to ಏನಾಗಿರುತ್ತೆ plus 6 ಅನ್ನೋದು ಆನ್ಸರ್ ಬಂದಿರುತ್ತೆ. It means what? Chromium exhibit plus 6 oxidation state. Plus 6 oxidation state nothing but chromium lost its 6 electrons. If it want to gain electrons nothing but 1 chromium ಗೆ 3 plus charge ಬೇಕಂದ್ರೆ 2 chromium ಗೆ 6 charge ಬೇಕು ಅಂದ್ರೆ 6 electrons ಬೇಕಾಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? So maximum oxidation state chromium plus 6 exhibit ಆಗ್ತಿದೆ. So that's why look at here, this is in, it forms ionic compound. Higher oxidation state ಅನ್ನು exhibit ಮಾಡೋದು. Then second type is what? Second type is, first one is acidic and second one is basic oxides. Second one ಯಾವುದಾಗಿರುತ್ತೆ dear students? Basic oxides. Basic oxides are lower oxidation state ಅನ್ನು exhibit ಮಾಡುವಂಥದ್ದಾಗಿರುತ್ತೆ. This exhibit lower oxidation state and these are covalent in nature. ಕೋವಲೆಂಟ್ ಕಾಂಪೌಂಡ್ಗಳು ಫಾರ್ಮೇಷನ್ ಆಗಿರುತ್ತೆ, ಕೋವಲೆಂಟ್ ನೇಚರ್ನ ಆಗಿರುತ್ತೆ. ಬೆಸ್ಟ್ ಎಕ್ಸಾಂಪಲ್ ಇಸ್ ವಾಟ್? FeO ಆ್ಯಂಡ್ ದೆನ್ ಮ್ಯಾಂಗನೀಸ್ ಆಕ್ಸೈಡ್ ಆ್ಯಂಡ್ ದೆನ್ ಕ್ರೋಮಿಯಂ ಆಕ್ಸೈಡ್. FeO, manganese oxide. What is the oxidation state here? This is what? Plus 2 oxidation state, and here also plus 2 oxidation state, and here also plus 2 oxidation state. So ಪ್ರತಿಯೊಂದರಲ್ಲೂ plus 2 oxidation. Now look at here, Cr plus 2 oxidation state ಇದೆ, lower oxidation state, basic oxides ಆಗಿರುತ್ತೆ. And then here plus 6 oxidation state, that's why it belongs to acidic oxides nature ಆಗಿರುತ್ತೆ. ಅರ್ಥ ಆಗ್ತಿದೆ? ಈ ಎರಡು ಕಾನ್ಸೆಪ್ಟ್ ಅನ್ನು ನೀಟಾಗಿ ಬರ್ಕೊಳ್ಳಿ. ಓಕೆ, ಸೊ ಒಂದು ಮಿಸ್ಟೇಕ್ ಆಗಿದೆ, ಏನು? ಸೊ ದಟ್ ಈಸ್ ವಾಟ್ ಹಿಯರ್ one mistake, that is this is what? Covalent in nature. Higher oxidation state ಯಾವಾಗಲೂ ಏನಾಗಿರುತ್ತೆ? Covalent compounds ಆಗಿರುತ್ತೆ, and a lower oxidation state are ionic. These are ionic and these are covalent in nature. Covalent. ಒಂಚೂರು ಇದಾಯಿತು ಮಿಸ್ಟೇಕ್, ಸರಿ ಮಾಡ್ಕೊಳ್ಳಿ ಅದನ್ನು. ಸೊ ಬೇಸಿಕ್ ಆಕ್ಸೈಡ್ಸ್ ಆರ್ ಅಯಾನಿಕ್ ಇನ್ ನೇಚರ್ and acidic oxides are covalent in nature. So higher oxidation state and lower oxidation state. So the last type of the oxides is, that is third type, ಅದನ್ನು ನಾವೇನಂತ ಕರಿತೀವಿ? ನ್ಯೂಟ್ರಲ್ ಆಕ್ಸೈಡ್ಸ್ ಅಂತ ಕರಿತೀವಿ. ಲಾಸ್ಟ್ ಟೈಪ್ ಯಾವುದಾಗಿರುತ್ತೆ? ನ್ಯೂಟ್ರಲ್ ಆಕ್ಸೈಡ್ಸ್. ಟೇಕ್ ಡೌನ್ ಥರ್ಡ್ ಪಾಯಿಂಟ್ ಒನ್ ಈಸ್ ನ್ಯೂಟ್ರಲ್ ಆಕ್ಸೈಡ್ಸ್. ನ್ಯೂಟ್ರಲ್ ಆಕ್ಸೈಡ್ಸ್ ಆರ್ ಆಂಫೋಟೋರಿಕ್ ಇನ್ ನೇಚರ್ ಅಂತ ಕರಿತೀವಿ. ನ್ಯೂಟ್ರಲ್ ಆಕ್ಸೈಡ್ಸ್ ಆರ್ ಆಂಫೋಟೋರಿಕ್, ದೀಸ್ ಆರ್ ಅಸಿಡಿಕ್ ಅಂಡ್ ಬೇಸಿಕ್. ಸೊ ನ್ಯೂಟ್ರಲ್ ಅನ್ನೋದಕ್ಕಿಂತ ಮೇಜರ್ ಆಗಿ ಇವುಗಳನ್ನ ಆಂಫೋಟೋರಿಕ್ ಇನ್ ನೇಚರ್ ಅಂತಲೇ ಕರಿಬೋದು. ವೈ? ಬಿಕಾಸ್ ಇಟ್ ಈಸ್ ಆರ್ ದೀಸ್ ಆರ್ ಎಕ್ಸಿಬಿಟ್ಸ್ ಆಂಫೋಟೆರಿಕ್ oxides. Dear students, amphoteric nothing but these are what? Like amphibians. Amphibians ಅಂದ್ರೆ ಏನಂತೀರಿ? ಸೊ ಲ್ಯಾಂಡಲ್ಲೂ ಬದುಕುತ್ತೆ ಆ್ಯಂಡ್ ದೆನ್ ವಾಟರಲ್ಲೂ ಬದುಕುತ್ತೆ ಅಲ್ವಾ? ಸೊ ಸೇಮ್ ಥಿಂಗ್ ಆಂಫೋಟೆರಿಕ್ ನಥಿಂಗ್ ಬಟ್ ಇಟ್ ಬಿಹೇವ್ಸ್ ಬೋತ್ ಅಸಿಡಿಕ್ ಆಕ್ಸೈಡ್ಸ್ ಆ್ಯಂಡ್ ದೆನ್ ಬೇಸಿಕ್ ಆಕ್ಸೈಡ್ಸ್. ಅಸಿಡಿಕ್ ಆಕ್ಸೈಡ್ಸ್ ಆಗು ಬಿಹೇವ್ ಮಾಡುತ್ತೆ, ಬೇಸಿಕ್ ಆಕ್ಸೈಡ್ಸ್ ಆಗು ಬಿಹೇವ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ಎಕ್ಸಾಂಪಲ್ ಫಾರ್ amphoteric, that is what? MN2O3. MN2O3. It splits ಆದಾಗ ಎರಡು ಫಾರ್ಮ್ ಬರುತ್ತೆ. ಒನ್ ಈಸ್ MNO and second one is MnO2. One is MnO and second one is MnO2. So ಈ ಥರ ಕಾಂಪೌಂಡ್ಸ್ಗಳು ಬರೋದ್ರಿಂದ, ಒಂದರಲ್ಲೇ ಇರೋದ್ರಿಂದ, it behaves both acidic as well as ಬೇಸಿಕ್ ಇನ್ ನೇಚರ್. ಸೊ ಅಸಿಡಿಕ್ ಆಗು ಆ್ಯಕ್ಟ್ ಮಾಡ್ತಾ ಇರುತ್ತೆ ಆ್ಯಂಡ್ ಬೇಸಿಕ್ ಆಗು ಬಿಹೇವ್ ಮಾಡ್ತಾ ಇರುತ್ತೆ. ಆ ಕಾರಣಕ್ಕೆ ಇದನ್ನು ನಾವೇನಂತ ಕರಿತೀವಿ? ಆಂಫೋಟೋರಿಕ್ ಕಾಂಪೌಂಡ್ಸ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದರೆ ಆಕ್ಸೈಡ್ಸ್ಗಳಲ್ಲಿ ಗೊತ್ತಾಗಿದೆ. ಆಕ್ಸೈಡ್ಸಲ್ಲಿ 3 ಟೈಪ್ಸ್ ಇರುತ್ತೆ. ಒನ್ ಈಸ್ ಅಸಿಡಿಕ್ ಆಕ್ಸೈಡ್ಸ್, ಸೆಕೆಂಡ್ ಒನ್ ಈಸ್ ಬೇಸಿಕ್ ಆಕ್ಸೈಡ್ಸ್. ಅಸಿಡಿಕ್ ಆಕ್ಸೈಡ್ಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ, ಕೋವಲೆಂಟ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಬೇಸಿಕ್ಸ್ ಆಕ್ಸೈಡ್ಸ್ಗಳು ಲೋವರ್ ಆಕ್ಸಿಡೇಷನ್ಸಲ್ಲಿ ಹೊಂದಿರುತ್ತೆ, ಲೋವರ್ ಆಕ್ಸಿಡೇಷನ್ ಸ್ಟೇಟನ್ನು ಹೊಂದಿರುತ್ತೆ ಆ್ಯಂಡ್ ದಿಸ್ ಫಾರ್ಮ್ಸ್ ಅಯಾನಿಕ್ ಕಾಂಪೌಂಡ್ಸ್ಗಳನ್ನ ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ.
ಅರ್ಥ ಆಗ್ತಿದೆ ಅಲ್ವಾ? ಸೊ ಥರ್ಡ್ ಒನ್ ಇಸ್ ಆಂಫೋಟರಿಕ್ ಆಕ್ಸೈಡ್ಸ್. ಆಂಫೋಟರಿಕ್ ಆಕ್ಸೈಡ್ಸ್ ಅಲ್ಲಿ ಇಟ್ ಆಕ್ಟ್ಸ್ ಆಸ್ ಬೋತ್ ಅಸಿಡಿಕ್ ಆಸ್ ವೆಲ್ ಆಸ್ ಬೇಸಿಕ್ ಆಕ್ಸೈಡ್ಸ್ ಆಗಿ ಬಿಹೇವ್ ಮಾಡುತ್ತೆ. ಇದನ್ನ ಸ್ಪ್ಲಿಟ್ಸ್ ಮಾಡಿದ್ರೆ 2 ಫಾರ್ಮ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದೇ ಥರ ಬೇರೆ ಬೇರೆ ಕಾಂಪೌಂಡ್ಸ್ಗಳನ್ನು ಬರಿಬಹುದು ನೀವು. ಫಾರ್ ಎಕ್ಸಾಂಪಲ್ ಬೇರೆ ಕಾಂಪೌಂಡ್ಸ್ಗಳನ್ನು ಬರೆಯೋದು ಅಂದರೆ ದಟ್ ಇಸ್ CR2O3. This is what CR2O3. It can be written as CRO and then CRO2. CRO and CRO2 ಎರಡು ಥರ ಆಕ್ಸೈಡ್ಸ್ಗಳು ಬರುತ್ತೆ. ಮಿಕ್ಸ್ ಮಾಡೋದ್ರಿಂದ ಒಂದು ಅಸಿಡಿಕ್ ಆಗಿ ಬಿಹೇವ್ ಮಾಡ್ತಿರುತ್ತೆ, ಇನ್ನೊಂದು ಬೇಸಿಕ್ ಆಗಿ ಬಿಹೇವ್ ಮಾಡ್ತಿರುತ್ತೆ. ನಾವು ಹಿಯರ್ ವಾಟ್ ಇಸ್ ಇಟ್ ಹಿಯರ್ +2 is the oxidation state. Here 2 to the 4 +4 oxidation state. Higher oxidation state it exhibits covalent form. That is covalent form ಅಂತಂದ್ರೆ acidic in nature, acidic, and then this is what ionic form exhibit ಮಾಡ್ತಿರುತ್ತೆ. ionic form ಅಂತಂದ್ರೆ this is what basic in nature. Basic in nature. So acidic and basic compounds. Both acidic and basic ಎರಡೂ ಕೂಡ ಇದರಲ್ಲೇ ಇರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ? ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಕರಿತಾ ಹೋಗ್ತೀವಿ. ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಅಯಾನಿಕ್ ಫಾರ್ಮೇಷನ್ ಮಾಡುತ್ತೆ, ಅಯಾನಿಕ್ ಕಾಂಪೌಂಡ್ಸ್ಗಳನ್ನು ಫಾರ್ಮೇಷನ್ ಮಾಡ್ಕೊಂಡಿರುತ್ತೆ ಆ್ಯಂಡ್ ಬೇಸಿಕ್ ನೇಚರಲ್ಲಿ ಇರ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ದೀಸ್ ಆರ್ ವಾಟ್ ಟೈಪ್ಸ್ ಆಫ್ ಆಕ್ಸೈಡ್ಸ್. ಹಾಗಾದರೆ ಟೈಪ್ಸ್ ಆಫ್ ಆಕ್ಸೈಡ್ಸ್ ಆದಮೇಲೆ ನೆಕ್ಸ್ಟ್ ಇರುವಂಥ ಕಾನ್ಸೆಪ್ಟ್ ಏನಂದರೆ ದಟ್ ಈಸ್ ಮ್ಯಾನುಫ್ಯಾಕ್ಚರ್ ಆಫ್ ಸಮ್ ಕಾಂಪೌಂಡ್ಸ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ನಿಮಗೆ ಸ್ಟೇಟ್ ಲೆವೆಲಲ್ಲಿರುವಂತಹ 2 ಕಾಂಪೊನೆಂಟ್ಸ್, NCERT-ಯಲ್ಲಿರುವಂಥದ್ದು 2 ಕಾಂಪೊನೆಂಟ್ಸ್ ಅಂದರೆ ಒನ್ ಈಸ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮ್ಯಾನುಫ್ಯಾಕ್ಚರ್ ಆಫ್ potassium permanganate. There are 2 types. One is potassium permanganate and another one is potassium dichromate. So ಇವೆರಡು ಕ್ವಶನ್ಸ್ ಕಂಪಲ್ಸರಿ ಆನ್ಯುವಲ್ ಎಕ್ಸಾಮಲ್ಲಿ ಪ್ರತಿ ವರ್ಷನೂ ಬೋರ್ಡ್ ಎಕ್ಸಾಮ್ಸಲ್ಲಿ ಫೋಕಸ್ ಮಾಡ್ತಾ ಬಂದಿದ್ದಾರೆ. ಕ್ವಶನ್ ನಂಬರ್ ಯಾವುದಾಗಿರುತ್ತೆ 23 ಆ್ಯಂಡ್ 24. ಇವೆರಡು ಕ್ವಶನಲ್ಲಿ ಯಾವುದಾದ್ರೂ ಒಂದು ಕ್ವಶನಲ್ಲಿ 3 ಮಾರ್ಕ್ಸಿಗೆ ಇದರ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆದರೂ ಕೇಳ್ಬೋದು ಅಥವಾ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಆದರೂ ಕೇಳ್ಬೋದು. ಇದನ್ನು ಕಂಪ್ಲೀಟಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡಲೇಬೇಕು. ವೆರಿ ಈಸಿ, ವೆರಿ 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 ಈಸಿ, ತುಂಬ ಈಸಿಯಾಗಿ ಇದನ್ನು ಕಲಿಬೋದು. ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡಿರ್ತೀನಿ, ನೆಕ್ಸ್ಟ್ ವೀಡಿಯೋ ಕ್ಲಾಸಸ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್.